ಈಗ ಆರಂಭವಾಗ್ತಾ ಇದೆ ದೇಶದ ಅತಿ ದೊಡ್ಡ ಮುಕದ್ದಮೆ ಆಪ್ಕಿ ಅದಾಲತ್ ರಜತ್ ಶರ್ಮಾ ಅವರೊಂದಿಗೆ. ನಮಸ್ಕಾರ, ಆಪ್ಕಿ ಅದಾಲತ್ಗೆ ನಿಮಗೆಲ್ಲ ಸ್ವಾಗತ. ಆಪ್ಕಿ ಅದಾಲತ್ನಲ್ಲಿ ಇವತ್ತಿನ ನಮ್ಮ ಅತಿಥಿ ಇವರು ಸಿನಿಮಾ ಜಗತ್ತಿನ ಎಂಥ ಅದ್ಭುತ ತಾರೆ ಅಂದ್ರೆ ಇವರು ತಮ್ಮ 19 ವರ್ಷಗಳ ಸಿನಿಮಾ ಕರಿಯರ್ನಲ್ಲಿ ಒಂದರ ಹಿಂದೆ ಒಂದು ಹಿಟ್ ಸಿನಿಮಾಗಳನ್ನ ಕೊಟ್ಟಿದ್ದಾರೆ. ಸಿನಿಮಾ ಇಂಡಸ್ಟ್ರಿಯ ಬಹಳ ವರ್ಸಟೈಲ್ ಆಕ್ಟರ್. ಎಂಥ ಆಕ್ಟರ್ ಅಂದ್ರೆ ಇವರನ್ನ ನೀವು ಆಕ್ಷನ್ ಸಿನಿಮಾಗಳಲ್ಲಿ ನೋಡಿದ್ದೀರಾ, ಕಾಮಿಡಿ ಸಿನಿಮಾದಲ್ಲಿ ನೋಡಿದ್ದೀರಾ, ಎಮೋಷನಲ್ ಕ್ಯಾರೆಕ್ಟರ್ ಮಾಡೋದನ್ನ ನೋಡಿದ್ದೀರಾ, ಮತ್ತೆ ಇವರು ರಾಜಕೀಯದ ಕ್ಯಾರೆಕ್ಟರ್ ಮಾಡೋದನ್ನು ನೋಡಿದ್ದೀರಾ. ನಾನು ಈಗ ಆಪ್ಕಿ ಅದಾಲತ್ಗೆ ಸ್ವಾಗತ ಮಾಡ್ತಾ ಇದ್ದೇನೆ ಸಿನಿಮಾ ಜಗತ್ತಿನ ಆಕ್ಟರ್, ಡೈರೆಕ್ಟರ್, ಪ್ರೊಡ್ಯೂಸರ್ ಅಜಯ್ ದೇವ್ಗನ್ ಅವರನ್ನ. ಅಜಯ್ ದೇವ್ಗನ್, ಮೊಕದ್ದಮೆಯನ್ನ ಶುರು ಮಾಡೋಣ. ಆರೋಪ ಮತ್ತೆ ಪ್ರಶ್ನೆಗಳ ಸರಣಿಯನ್ನ ಶುರು ಮಾಡೋದಕ್ಕಿಂತ ಮುಂಚೆ ಇವತ್ತಿನ ಜಡ್ಜ್ ಅಂಶುಲ್ ಚತುರ್ವೇದಿ ಅವರ ಅನುಮತಿಯನ್ನ ಪಡೆಯೋಣ ಇವತ್ತಿನ ಕಾರ್ಯಕ್ರಮ ಶುರು ಮಾಡೋದಕ್ಕೆ. ಶುರು ಮಾಡಿ. ಆಪ್ಕಿ ಅದಾಲತ್ನಲ್ಲಿ ಮೊದಲ ಆರೋಪ ಅಜಯ್ ದೇವ್ಗನ್ ಅವರ ಮೇಲೆ. ಆಪ್ಕಿ ಅದಾಲತ್ನಲ್ಲಿ ಫಿಲ್ಮ್ ಸ್ಟಾರ್ ಅಜಯ್ ದೇವ್ಗನ್ ಮೇಲಿರುವ ಆರೋಪವೆಂದರೆ ಇವರು ಫಿಲ್ಮ್ ಇಂಡಸ್ಟ್ರಿಯ ಕನ್ವೆನ್ಷನ್ಗಳನ್ನು ಒಪ್ಪುವುದಿಲ್ಲ ಎಂಬುದು. ನಾನು ನಿಮ್ಗೆ ನಿಮ್ಮ ಬಾಲ್ಯದ ಕೆಲವು ಫೋಟೋಗಳನ್ನ ತೋರಿಸ್ಬೇಕು ಅಂತ ಇದ್ದೀನಿ. ಇದು ಎಂಥ ಫೋಟೋ ಅಂತಂದ್ರೆ ನೀವು ಒಂದು ಚಿರತೆ ಮರಿನ ನಿಮ್ಮ ಕೈಗಳಲ್ಲಿ ಹಿಡ್ಕೊಂಡಿದ್ದೀರಾ. ಮತ್ತೆ ನೋಡಿ, ಇದರಿಂದ ಏನ್ ಗೊತ್ತಾಗತ್ತೆ ಅಂತಂದ್ರೆ ನೋಡಿ, 2 ಫೋಟೋ ಇದೆ ನನ್ನ ಹತ್ರ. ಇದರಲ್ಲಿ ಒಂದರಲ್ಲಿ ಮತ್ತಿನ್ನೊಂದು ಈ ಫೋಟೋ ಇದೆ. ನಮ್ಗೆ ಏನ್ ಅನ್ಸುತ್ತೆ ಅಂತಂದ್ರೆ ನೀವು ಆಂಗ್ರಿ ಯಂಗ್ ಮ್ಯಾನ್. ಆಂಗ್ರಿ ಯಂಗ್ ಕಿಡ್. ಹಾ, ಆಂಗ್ರಿ ಯಂಗ್ ಕಿಡ್. ಇಲ್ಲ, ಇದ್ರಲ್ಲಿ ನಾನು ನಗ್ತಾ ಇದ್ದೀನಿ ನೋಡಿ. ಇದ್ರಲ್ಲಿ ನಾನು ಸ್ಮೈಲ್ ಮಾಡ್ತೀನಿ. ನೀವು ನಗ್ತಾ ಇದ್ದೀರಾ ಸರಿ, ಆದ್ರೆ ಕೈಯಲ್ಲಿ ತಗೊಂಡಿದ್ದೀರಲ್ಲ ಫೋಟೋ, ಎತ್ಕೊಂಡಿದ್ದೀನಿ. ಇದು ನನ್ನ ತಂದೆ ಜೊತೆ ಶೂಟಿಂಗ್ ಹೋಗಿದ್ದೆ. ಅವಾಗ ಅಲ್ಲೊಂದು ಲೆಪರ್ಡ್ ಸೀಕ್ವೆನ್ಸ್ ನಡೀತಾ ಇತ್ತು. ನನಗೆ ನೆನಪಿರೋ ಪ್ರಕಾರ ಸಿನಿಮಾ ಹೆಸರು ನಟ್ವರ್ಲಾಲ್ ಅನ್ಸುತ್ತೆ. ಅಮಿತ್ ಜಿ ಹೀರೋ ಅದರಲ್ಲಿ. ಅಲ್ಲಿ ಚಿಕ್ಕ ಚಿಕ್ಕ ಚಿರತೆ ಮರಿಗಳಿದ್ವು. ಅದಕ್ಕೆ ನಾನು ನಮ್ಗೆ ಇದರಿಂದ ಏನ್ ಗೊತ್ತಾಗತ್ತೆ ಅಂತಂದ್ರೆ ನೀವು ಸಣ್ಣ ವಯಸ್ಸಿನಲ್ಲೇ ಹೆದರ್ಕೊಳ್ದೇ ಇರೋಂಥ ಕ್ಯಾರೆಕ್ಟರ್ ನಿಮ್ದು ಅಂತ. ಒಂದ್ ವೇಳೆ ಭಯ ಇಲ್ಲ ಅಂದ್ರೂ ನನಗೆ ನೆನಪಿಲ್ಲ. ಆದರೆ ನಮ್ಮ ತಂದೆ ಕಲಿಸಿದ್ರು ನನಗೆ ಹೆದರ್ಕೊಳ್ಳೋದ್ರಿಂದ ಪ್ರಯೋಜನ ಇಲ್ಲ ಅಂತ. ಸೊ ಹೆದರ್ಕೊಳ್ಳೋದ್ರ ಬದಲು ಫೇಸ್ ಮಾಡೋದು ಕಲಿ ಅಂತ. ಮೋಸ್ಟ್ಲಿ ಅದೇ ನನ್ನ ಜೀವನಕ್ಕೆ ಹೆಲ್ಪ್ ಆಗ್ತಿರ್ಬೋದು, ಇಡೀ ಜೀವನ ಹೆಲ್ಪ್ ಆಗ್ಬೋದು. ನಾನು ಮಹೇಶ್ ಭಟ್ ಅವ್ರದ್ದೊಂದು ಆರ್ಟಿಕಲ್ ಓದ್ತಾ ಇದ್ದೆ. ಅವ್ರು ಹೇಳ್ತಾರೆ, ನೀವು ಫಿಲ್ಮ್ ಇಂಡಸ್ಟ್ರಿಗೆ ಬಂದಾಗ ನೀವಿನ್ನೂ ಕಾಲೇ ಇಟ್ಟಿರ್ಲಿಲ್ಲ, ಆಗ್ಲೇ ಟ್ರೇಡ್ನ ಪಂಡಿತರು ಏನಿದ್ರಲ್ಲ ಅವರು ನಿಮ್ಮನ್ನ ರೈಟ್ ಆಫ್ ಮಾಡ್ಬಿಟ್ಟಿದ್ರು. ಈ ಥರ ಮುಖ ಇರುವಂತ ಒಬ್ಬ ವ್ಯಕ್ತಿ ಹೀರೋ ಆಗೋದಕ್ಕೆ ಹೇಗೆ ಸಾಧ್ಯ ಅಂತ. ಇದು ನನಗೂ ಹೇಳಿದ್ರು ಅವಾಗ ಅವರು. ಆದರೆ ಆವಾಗ ಜನ ಹೇಳ್ತಿದ್ರು ಆ ಥರ. ಬಟ್ ಏನಾಗಬೇಕಾಗಿತ್ತು ಆಯ್ತಲ್ಲ, ಪಂಡಿತರ ಮಾತು ತಪ್ಪಾಯ್ತಲ್ಲ. ಅಜಯ್ ದೇವ್ಗನ್ ಅದನ್ನ ಸಾಬೀತು ಮಾಡಿದ್ದಾರೆ. ನಾನ್ ಕರೆಕ್ಟ್ ಅಂತ ಸಾಬೀತಾಯ್ತೋ ಇಲ್ಲೋ, ಬಟ್ ಎಸ್, ಇಟ್ಸ್ ಜಸ್ಟ್ ಲಕ್. ಆ್ಯಂಡ್ ಅವರಂತೂ ತಪ್ಪು ಅಂತ ಪ್ರೂವ್ ಆಯ್ತಲ್ಲ. ನೋಡಿ, ಆ ಸಂದರ್ಭದಲ್ಲಿ ಅವರು ಕೋಟ್ ಮಾಡ್ತಾರೆ, ಯಜ್ಜೋಹರ್ ಹೇಳ್ತಾರೆ ಇವರು ಹೀರೋ ಆಗೋದಕ್ಕೆ ಹೇಗೆ ಸಾಧ್ಯ. ಆನಂತರ ನೋಡಿ, ನಸರುದ್ದೀನ್ ಶಾ ಅವ್ರು ಹೇಳ್ತಾರೆ, ನಾನು ಈ ಹುಡುಗನ ಅಸೆಸ್ ಮಾಡೋದ್ರಲ್ಲಿ ತಪ್ಪು ಮಾಡಿದ್ದೀನಿ ಅಂತ. ಇಲ್ಲ, ನಾನು ಕೇಳಿದ್ದೀನಿ ನೀವು ಹೇಳ್ತಿರೋ ಮಾತುಗಳನ್ನ. ಬಟ್ ನನ್ನ ಮುಂದೆ ಎಲ್ಲರೂ ಪಾಸಿಟಿವ್ ಆಗಿ ಮಾತಾಡ್ತಿದ್ರು. ಆದರೆ ಕೆಲವು ಜನ ತುಂಬಾ ಪಾಸಿಟಿವ್ ಆಗಿದ್ರು. ಯಾವಾಗಲೂ ನನ್ನ ಬಗ್ಗೆ ಪಾಸಿಟಿವ್ ಆಗಿ ಮಾತಾಡ್ತಾ ಇದ್ರು. ಅಂದರೆ ಅವ್ರಿಗೇನು ಅನಿಸ್ತಾ ಇತ್ತು ಅಂದರೆ ನಾನು ಕರೆಕ್ಟ್ ಕೆಲಸನೇ ಮಾಡ್ತಾ ಇದ್ದೀನಿ ಅಂತ. ಸೊ ಅವ್ರ ಬಗ್ಗೆ ಏನು ಹೇಳಬೇಕು ನನಗೆ ಗೊತ್ತಾಗ್ತಿಲ್ಲ. ಅನಿಲ್ ಕಪೂರ್ ಅವರ ಒಂದು ಕತೆ ಕೇಳ್ತಾ ಇದ್ದೆ. ಯಾವಾಗ ಪೂಲೋರ್ ಕಾಂಟೆ ಸಿನಿಮಾ ರಿಲೀಸ್ ಆಯ್ತಲ್ಲ, ಪ್ರೀಮಿಯರ್ಗೆ ಬಂದಂತ ದೊಡ್ಡ ದೊಡ್ಡ ಸ್ಟಾರ್ಗಳಲ್ಲಿ ಅವರು ಒಬ್ಬಂಟಿಯಾಗಿದ್ರು. ಮತ್ತೆ ಅವರು ಹೇಳ್ತಾರೆ, ಆ ಸಮಯದಲ್ಲಿ ಅವರ ಸಿನಿಮಾ ರಿಲೀಸ್ ಆಗಿತ್ತು, ಲಮ್ಹೆ. ಆಗ ಅವ್ರು ಹೇಳ್ತಾರೆ, ನೀವು ತಪ್ಪು ಮಾಡ್ತಾ ಇದ್ದೀರಾ, ಲಮ್ಹೆ ಅಂತ ಸಿನಿಮಾ ಜೊತೆಗೆ ನಿಮ್ ಸಿನಿಮಾ ರಿಲೀಸ್ ಮಾಡ್ತಾ ಇದ್ದೀರಾ ಅಂತ. ಆಕ್ಚುಲಿ ಅವ್ರು ನನ್ಗೆ ಹೇಳಿದ್ರು. ಅಂದರೆ ನಾನು ಹೊಸಬ ಅಲ್ವಾ ಅವಾಗ. ಆ್ಯಂಡ್ ಅನಿಲ್ ಅವರು ನನಗೆ ಪರಿಚಯ ಇದ್ರಲ್ವಾ. ಸೊ ಅದಕ್ಕೆ ಅವ್ರು ಕರೆದ್ಬಿಟ್ಟು ಏನು ಹೇಳಿದ್ರು ಅಂದರೆ, ನ್ಯೂ ಗರ್ಲ್, ನ್ಯೂ ಬಾಯ್, ಹೊಸ ಪ್ರೊಡ್ಯೂಸರ್, ಹೊಸ ಡೈರೆಕ್ಟರ್ ಬೇರೆ, ಲಮ್ಹೆ ದೊಡ್ಡ ಸಿನಿಮಾ, ಅವ್ರ ಜೊತೆ ನೀವು ಯಾಕೆ ರಿಲೀಸ್ ಮಾಡ್ತೀರಿ ಅಂತ ಅವ್ರ ಕಡೆಯಿಂದ ಒಂದು ಒಳ್ಳೆ ಗೆಸ್ಚರ್ ಅದು. ಆಮೇಲೆ 1 ವರ್ಷ ಆದಮೇಲೆ ಅವರು ಸಿಕ್ಕರು. ಅವಾಗ ಹೇಳಿದ್ರು, ಇದೇನಪ್ಪ ನಾನು ಹೇಳಿದ್ದು ಉಲ್ಟಾ ಆಗೋಯ್ತಲ್ಲ, ನಾನು ನಿನಗೆ ಹೇಳ್ತಾ ಇದ್ದೆ ಅಂತ. ಇದೆಲ್ಲ ಒಂದು ಪಾಸಿಟಿವ್ ಥಿಂಗ್. ಒಂದು ಒಳ್ಳೆ ಸಜೆಷನ್ ಕೊಟ್ಟಿದ್ರು ಅಷ್ಟೇ ಅವರು. ಆದರೆ ಆಮೇಲೆ ಅದೆಲ್ಲ ಉಲ್ಟಾ ಆಗೋದ್ಮೇಲೆ ಅವ್ರು ಬಂದು ನನಗೆ ಹೇಳಿದ್ರು, ಏನಪ್ಪಾ ನಾನು ನಿನಗೆ ಸಜೆಸ್ಟ್ ಮಾಡ್ತಾ ಇದ್ದೆ, ಎಲ್ಲ ಉಲ್ಟಾ ಆಗೋಯ್ತಲ್ಲ. ಲಮ್ಹೆ ಫ್ಲಾಪ್ ಆಯ್ತು, ಮತ್ತೆ ಪೂಲೋರ್ ಕಾಂಟೆ ಸೂಪರ್ ಹಿಟ್ ಆಯ್ತು. ಹೌದು ಸರ್. ನೋಡಿ, ನೀವು ನಿಮ್ಮ ಮೊದಲನೇ ಸಿನಿಮಾದಲ್ಲಿ ಆಕ್ಟ್ ಮಾಡಿದಾಗ ನನಗೆ ಚೆನ್ನಾಗಿ ನೆನಪಿದೆ. ಆ ಸಮಯದಲ್ಲಿ 2 ಮೋಟಾರ್ ಸೈಕಲ್ಗಳ ಮೇಲೆ ನಿಂತ್ಕೊಂಡು ಹೌದು ಒಂದು ಸ್ಟಂಟ್ ಸೀನ್ ಮಾಡ್ತಾ ನಿಮ್ಮ ಎಂಟ್ರಿ ಆಗತ್ತೆ.
ಆಗ ನಿಮ್ಗೆ ನಂಬಿಕೆ ಇತ್ತಾ ಈ ಸಿನಿಮಾ ಹಿಟ್ ಆಗುತ್ತೆ, ನೀವು ತುಂಬಾ ದೊಡ್ಡ ಸ್ಟಾರ್ ಆಗ್ತೀರಾ ಅಂತ? ನಾನು ಇಷ್ಟೊಂದು ಶ್ಯೂರ್ ಆಗಿರಲಿಲ್ಲ. ಯಾಕಂದರೆ ನನಗೇನು ಅನಿಸ್ತಿತ್ತಂದರೆ ನನಗೆ ಈ ಸಿನಿಮಾ ಹಿಟ್ ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಆದರೆ ಒಂದು ಗೊತ್ತಿತ್ತು, ಸಿನಿಮಾ ಚೆನ್ನಾಗಾಗಿದೆ ಅಂತ. ಅಂದರೆ ಮ್ಯೂಸಿಕ್ ಚೆನ್ನಾಗಾಗಿತ್ತು, ವರ್ಕ್ ಚೆನ್ನಾಗಾಗಿತ್ತು ಅಂತ ಗೊತ್ತಿತ್ತು. ಅದು ಎಲ್ಲ ಚೆನ್ನಾಗಿ ಬಂದಿತ್ತು ವರ್ಕ್. ಆದರೆ ಅಷ್ಟು ಆಡಿಯನ್ಸ್ ಹಿಟ್ ಮಾಡ್ತಾರೆ ಅಂತ ನಮಗೆ ಗೊತ್ತಿರಲಿಲ್ಲ. ಅಂದರೆ ನಮಗೆ ಗೊತ್ತೇ ಇರಲಿಲ್ಲ. ನಾವು ಕಷ್ಟಪಡೋದೇ ಅದಕ್ಕೆ ಅಲ್ವಾ. ಬಟ್ ನಾವು ಬರೀ ಹೋಪ್ ಮಾಡ್ಬೋದಷ್ಟೇ. ನಾನು ಹೋಪ್ ಮಾಡ್ತಾನೆ ಇದ್ದೆ. ಬಟ್ ನಾನು ಲಕ್ಕಿ ಅಂದರೆ ನನಗೆ ಈ ಸಿನಿಮಾ ತುಂಬ ಈಸಿಯಾಗಿ ಸಿಕ್ಬಿಡ್ತು. ನನಗೆ ತುಂಬ ಫ್ರೆಂಡ್ಸ್ ಇದ್ದರು, ಜೊತೆಲಿ ಕಾಲೇಜ್ಗೆ ಹೋಗ್ತಾ ಇದ್ದೆ. ಐ ವಾಸ್ ಲೀಡಿಂಗ್ ಎ ಹ್ಯಾಪಿ ಲೈಫ್. ಜೊತೆಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಮಾಡ್ತಾ ಇದ್ದೆ, ಅಸಿಸ್ಟ್ ಮಾಡ್ತಾ ಇದ್ದೆ ನಾನು. ಐ ವಾಸ್ ಅನ್ ಅಸಿಸ್ಟೆಂಟ್ ಡೈರೆಕ್ಟರ್ ಆಲ್ಸೋ. ಸೊ ಒಂದಿನ ಕುಕು ಸರ್ ನನ್ನ ಹತ್ರ ಬಂದು ಹೇಳಿದ್ರು, ಅಂದರೆ ನಮ್ಮ ತಂದೆ ಹಿ ವಾಂಟೆಡ್ ಮೀ ಟು ಬಿ ಅನ್ ಆ್ಯಕ್ಟರ್. ಆದರೆ ನಾನು ಸ್ವಲ್ಪ ಕನ್ಫ್ಯೂಸ್ಡ್ ಆಗಿದ್ದೆ, ಅಲ್ಲಿ ಹೋಗೋದು ಇಲ್ಲಿ ಹೋಗೋದು ಅಸಿಸ್ಟ್ ಮಾಡೋದು. ಸೊ ಒಂದಿನ ಕುಕು ಸರ್ ಬಂದು ನನಗೆ ಹೇಳಿದ್ರು, ನೀನು ನನಗೋಸ್ಕರ ಒಂದು ಸಿನಿಮಾ ಮಾಡಬೇಕು. ಅಂದರೆ ಹಿ ವಾಸ್ ವೆರಿ ಕ್ಲೋಸ್ ಟು ಮೈ ಫಾದರ್. ಸೊ ನಾನು ಹೇಳಿದೆ, ಇದು ತುಂಬ ಬೇಗ ಆಗಲಿಲ್ವಾ? ಐ ವಾಸ್ ಜಸ್ಟ್ 19. ನಾನು ಹೇಳಿದೆ, ಮಾಡೋಣ ಒಂದು 2-3 ವರ್ಷ ಬಿಟ್ಟು. ಅವ್ರು ಹೇಳಿದೆ, ಇಲ್ಲ ಈಗಲೇ ಮಾಡಬೇಕಂತ. ವಿದಿನ್ 1 ಮಂತ್ ಐ ಸ್ಟಾರ್ಟೆಡ್ ಶೂಟಿಂಗ್. ಸೊ ನಾನು ಲಕ್ಕಿ ಅಂತ ಯಾಕೆ ಹೇಳ್ತಿದ್ದೀನಿ ಅಂದರೆ, ಯಾವುದೇ ರೀತಿ ಕಷ್ಟಪಡದೆ, ಅಂದರೆ ಐ ಹ್ಯಾವ್ ಸೀನ್ ಪೀಪಲ್ ಹೀರೋ ಆಗಬೇಕು ಅಂತ ಪೋರ್ಟ್ಫೋಲಿಯೋಸ್ ಹಿಡ್ಕೊಂಡು ಅಲಿಯೋದು ಎಲ್ಲ ತುಂಬ ಕಷ್ಟಪಡ್ತಾರೆ. ಆದರೆ ನಾನು ಆ ಕಷ್ಟಪಡಬೇಕಾಗಲಿಲ್ಲ. ಅಂದರೆ ವಿದಿನ್ 1 ಮಂತ್ ಐ ಸ್ಟಾರ್ಟೆಡ್. ಆದರೆ ಶೂಟ್ ಮಾಡುವಾಗ ನನಗೇನು ಅಪ್ರೋಚ್ ಇತ್ತಲ್ವ, ಅಂದರೆ ಈ ಸಿನಿಮಾ ಓಡಿದ್ರೆ ಓಕೆ, ಇಲ್ಲಾಂದರೆ ನನ್ನ ಪೋರ್ಟ್ಫೋಲಿಯೋಸ್ ಹಿಡ್ಕೊಂಡು ನಾನು ಅಲಿಯೋದಿಲ್ಲಪ್ಪ ಅಂತ. ನಾನು ಏನು ಮಾಡ್ತಾ ಇದ್ನಲ್ಲ ವಾಪಸ್ ಹೋಗ್ಬಿಡ್ತೀನಿ ಅಲ್ಲೇ ಅಂತ. ನೋಡಿ, ಆಕ್ಷನ್ ಹೀರೋ ಆಗಿ ನಿಮ್ಮ ಸಿನಿಮಾ ಚೆನ್ನಾಗಿ ನಡಿಬೇಕಾದ್ರೆ ಆ ಸಂದರ್ಭದಲ್ಲಿ ನೀವು ಡಿಸೈಡ್ ಮಾಡ್ತೀರಿ, ಇಲ್ಲ ನಾನು ಆಕ್ಷನ್ ಸಿನಿಮಾ ಮಾಡೋದಿಲ್ಲ, ನನ್ನನ್ನು ನಾನು ಸಾಬೀತು ಮಾಡ್ಕೋಬೇಕು. ಅವಾಗ ಇಷ್ಟೊಂದೆಲ್ಲ ಯೋಚನೆ ಇರ್ತಿರ್ಲಿಲ್ಲ, ಬೇರೆದೇನಾದರೂ ಡಿಫ್ರೆಂಟ್ ಆಗಿ ಮಾಡೋಣ ಅದು ಇದು ಅಂತ. ನಾವೆಲ್ಲ ಏನು ಮಾಡ್ತಿದ್ವಿ ಅಂದರೆ, ನೀವು ಬಿಲೀವ್ ಮಾಡಲ್ಲ, ನಾವೆಲ್ಲ ಹೀರೋಗಳು ಸೇರಿ ಎಷ್ಟು ಸಿನಿಮಾಗಳು ಮಾಡ್ತಿದ್ವಲ್ಲ. ಈ ಪ್ರೊಡ್ಯೂಸರ್ ಅಸೋಸಿಯೇಷನ್ ಅವರು ಒಂದು ರೂಲ್ ಮಾಡಬೇಕಾಯ್ತು. ಅಂದರೆ ರೂಲ್ ಮಾಡಿ ಈ ಆ್ಯಕ್ಟರ್ಸ್ ಎಲ್ಲ ತುಂಬ ಸಿನಿಮಾಗಳು ಮಾಡ್ತಾರೆ, ಸೊ ಸಿನಿಮಾಗಳು ಕಂಪ್ಲೀಟ್ ಮಾಡೋದಕ್ಕೆ ತುಂಬ ಟೈಮ್ ಹಿಡಿಯುತ್ತೆ ಅಂತ, ಅಂದರೆ ಟೈಮ್ ಜಾಸ್ತಿ ಆಗುತ್ತೆ ಅಂತ. ಸೊ ಒಂದು ರೂಲ್ ಮಾಡಬೇಕಾಯ್ತು, ಅಂದರೆ ಒಂದು ಎಕ್ಸ್ ಅಮೌಂಟ್ ಆಫ್ ಮೂವೀಸ್ ಮಾತ್ರ ಮಾಡಬೇಕು ಒಬ್ಬ ಹೀರೋ ಅಂತ. ಅಂದರೆ ಒಂದು ವರ್ಷದಲ್ಲಿ ನಿಮ್ದು ಇಷ್ಟು ಮೂವೀಸ್ ಕಂಪ್ಲೀಟ್ ಆಗಲಿಲ್ಲ ಅಂದರೆ ನೀವು ಮತ್ತೆ ನೆಕ್ಸ್ಟ್ ಮೂವಿ ಸ್ಟಾರ್ಟ್ ಆಗೋಕ್ಕಾಗಲ್ಲ ಅಂತ. ಅಂದರೆ ಆ್ಯಕ್ಚುಲಿ ರೂಲ್ ತುಂಬ ಸ್ಟ್ರಿಕ್ಟ್ ಇತ್ತು. ಅಂದರೆ ಆ್ಯಕ್ಷನ್ದು 1-2 ಸೀನ್ ಇಟ್ಬಿಟ್ರೆ ಅದನ್ನು ಮಾಡಿ ಇದನ್ನು ಮಾಡಿ ಒಂದು ಸಿನಿಮಾ ಕಂಪ್ಲೀಟ್ ಮಾಡೋದು ಅಂತ ನಡೀತಾ ಇತ್ತು. ಆ್ಯಕ್ಚುಲಿ ಆವಾಗ ಸ್ವಲ್ಪ ಥಿಂಗ್ಸ್ ಸ್ಟಾರ್ಟೆಡ್ ಚೇಂಜಿಂಗ್ ಅಂಡ್ ಸಿನಿಮಾಗಳು ಚೇಂಜ್ ಆದ. ನೋಡಿ, ನಾನು ನಿಮಗೆ ರಿಸರ್ಚ್ ಮಾಡಬೇಕಾದ್ರೆ ನನಗೆ ನೋಡೋದಕ್ಕೆ ಏನು ಸಿಕ್ತು ಅಂತಂದ್ರೆ, ನಿಮ್ಮ ಆಕ್ಷನ್ ಸಿನಿಮಾಗಳು ಚೆನ್ನಾಗಿ ಓಡಬೇಕಾದ್ರೆ ನೀವು ಕಾಮಿಡಿ ಮಾಡ್ತೀರಿ. ಕಾಮಿಡಿ ಅಂತೂ ನಾನು ತುಂಬ ಲೇಟಾಗಿ ಶುರು ಮಾಡಿದೆ ಸರ್. ಮತ್ತೆ ಕಾಮಿಡಿ ಚೆನ್ನಾಗಿ ಓಡಬೇಕಾದ್ರೆ ನೀವು ಎಮೋಷನಲ್ ರೋಲ್ ಮಾಡ್ತೀರಿ. ಐ ಥಿಂಕ್ ಮೋಸ್ಟ್ ಬ್ಯೂಟಿಫುಲ್ ಪಾರ್ಟ್ ಅಂದರೆ ಅದೇ ಮಜಾ ಅನ್ಸುತ್ತೆ. ಅಂದರೆ ನೀವು ಒಂದು ಜಾನರಿಂದ ಇನ್ನೊಂದು ಜಾನರ್ಗೆ ಹೋಗಿ ಮತ್ತೆ ಅದೇ ಜಾನರ್ಗೆ ವಾಪಸ್ ಬಂತು. ಈಗ ನೋಡಿ, ನಾನು ಕಾಮಿಡಿ ಮಾಡುವಾಗ ಆ್ಯಕ್ಷನ್ ಸಿನಿಮಾಗಳನ್ನ ಮಾಡೋದು ಬಿಡಲಿಲ್ಲ ನಾನು. ಸೊ ನಾನು ಏನು ಯೋಚಿಸ್ತಾ ಇದ್ದೆ ಅಂದರೆ, ನನ್ನನ್ನು ನಾನು ಚೆನ್ನಾಗಿ ಬ್ಯಾಲೆನ್ಸ್ ಮಾಡೋದು ಕಲಿಬೇಕು ಅಂತ. ನನ್ನ ಕೆಲಸದಿಂದ ನಾನು ಬೋರ್ ಆಗಬಾರ್ದು ಅಂತ ಈ ಥರ ಮಾಡ್ತಾ ಇದ್ದೆ ನಾನು. ಅಂದರೆ ಒಂದು ಸೆಟ್ಟಿಂದ ಇನ್ನೊಂದು ಸೆಟ್ಗೆ ಹೋಗುವಾಗ ನಾನು ತುಂಬ ಡಿಫ್ರೆಂಟ್ ಆಗಿ ಮಾಡ್ತೀನಿ ಅಂತ, ಅಂದರೆ ಹೊಸ ಕೆಲಸ ಏನಾದರೂ ಹೊಸದ್ ಮಾಡ್ಬೇಕಾರೆ. ಲೈಕ್ ಜಖಮ್ ಮಾಡಿದ್ರಿ ನೀವು, ಹುತಾತ್ಮ ಭಗತ್ ಸಿಂಗ್ ಅವ್ರ ಮೇಲೆ ಸಿನಿಮಾ ಮಾಡ್ತೀರಿ, ಲೆಜೆಂಡ್ ಆಫ್ ಭಗತ್ ಸಿಂಗ್. ಈ 2 ಸಿನಿಮಾಗಳಿಗೆ ನಿಮ್ಗೆ ಅಪಾರವಾದಂತ ಮೆಚ್ಚುಗೆ ಸಿಕ್ತು, ನ್ಯಾಷನಲ್ ಅವಾರ್ಡ್ ಕೂಡ ಸಿಕ್ತು, ನಿಮ್ಗೆ ಒಳ್ಳೆ ನಟ ಅನ್ನಿಸ್ಕೊಂಡ್ರಿ. ಆದ್ರೆ ಬಾಕ್ಸ್ ಆಫೀಸ್ ನಲ್ಲಿ 2 ಸಿನಿಮಾ ಫೇಲ್ ಆಯ್ತು. ಅಂದ್ರೆ ಒಳ್ಳೆ ಸಿನಿಮಾ ಮಾಡಿದಾಗ ನಿಮ್ಗೆ ಪೆಟ್ಟು ಬಿದ್ದಿದೆ. ಜಖಮ್ ಸಿನಿಮಾ ಒಂದು ರೇಂಜಿಗೆ ಓಡ್ತು, ಬಟ್ ಯಾವ ಥರದ ಸಿನಿಮಾ ಅದಾಗಿತ್ತಲ್ವ, ಯಾವ ಟಾರ್ಗೆಟ್ ಆಡಿಯನ್ಸ್ ಇತ್ತಲ್ಲ ಅದಕ್ಕೆಲ್ಲ ರೀಚ್ ಆಯಿತು. ಬಟ್ ಲೆಜೆಂಡ್ ಆಫ್ ಭಗತ್ ಸಿಂಗ್ ಇದೆಯಲ್ಲ, ಅದು ಸ್ವಲ್ಪ ಟ್ರಾಜಿಡಿ ಆಯಿತು. ಯಾಕಂದರೆ ಸಿನಿಮಾ ತುಂಬ ಚೆನ್ನಾಗಿ ಬಂದಿತ್ತು. ಮತ್ತು ಇವತ್ತಿಗೂ ಜನ ಬಂದು ನನಗೆ ಹೇಳ್ತಾರೆ, ಇಟ್ ವಾಸ್ ಅ ವಂಡರ್ಫುಲ್ ಮೂವಿ ಆ್ಯಂಡ್ ತುಂಬ ನೀನು ಬಿಟ್ಟರೆ ಬೇರೆ ಯಾರು ಮಾಡೋಕ್ಕಾಗಲ್ಲ ರೋಲ್ನ ಅಂತ. ಆದರೆ ನೀವು ನನ್ನ ಮಾತು ನಂಬಬೇಕು, ನನಗೆ ಅನಿಸುತ್ತೆ ಒಂದೊಂದು ಸರಿ ನಾವೆಲ್ಲ ಒಂದು ಬಫನ್ಗಳ ಥರ ಆಗ್ಬಿಟ್ಟಿದ್ವಿ. ಅಂದರೆ ಕಾಂಪಿಟೇಷನ್ ಮೇಲೆ ಸಿನಿಮಾ ಮಾಡೋದು, ಒಬ್ಬರು ರಿಲೀಸ್ಗೆ ಮುಂಚೆ ಇನ್ನೊಬ್ರು ಮಾಡೋದು. ಸೊ ಅವಾಗ ಹೆಂಗಾಯ್ತು ಅಂದರೆ, ಆಡಿಯನ್ಸು ಕೆಲವೊಂದ್ಸರಿ ಪುಟ್ ಆಫ್ ಆಗಿಬಿಡೋರು, ಕೆಲವು ಕೆಟ್ಟ ಜನ ನಡೆಯೋಕ್ಕೆ ಬಿಡಲಿಲ್ಲ, ಅದು ಎಲ್ಲ ನಡೆದೋಯ್ತು. ನಿಮ್ಗನ್ಸುತ್ತಾ ಈ ಸಿನಿಮಾ ಬೇರೆ ಸಂದರ್ಭದಲ್ಲಿ ರಿಲೀಸ್ ಆಗಿದ್ರೆ ಬಹುಶಃ ಚೆನ್ನಾಗಿತ್ತು ಅಂತ? ನನಗೆ ಖಂಡಿತ ಅನ್ಸುತ್ತೆ. ಮತ್ತೆ ಇವತ್ತಿಗೂ ಜನ ಆ ಸಿನಿಮಾನ ಮತ್ತೆ ಮತ್ತೆ ನೋಡ್ತಾರೆ. ಅಂಡ್ ಎಷ್ಟು ಜನ ನೋಡ್ತಾರೋ ಅವರೆಲ್ಲ ಹೇಳ್ತಾರೆ ಇಟ್ ವಾಸ್ ಅ ವಂಡರ್ಫುಲ್ ಮೂವಿ ಅಂತ. ಅಂಡ್ ಇನ್ನೊಂದೇನು ಅಂದ್ರೆ, ಯಾವುದೇ ರೀಸನ್ ಇಲ್ಲ ಅದೊಂದೇ ಸಿನಿಮಾ ರಿಲೀಸ್ ಆಗಿದ್ರೆ ಫ್ಲಾಪ್ ಆಗ್ತಿತ್ತು. ಯಾವತ್ತಾದ್ರೂ ನಿಮ್ಮ ಮನಸ್ಸಿನಲ್ಲಿ ಅನ್ಸುತ್ತಾ, ಈ ಆಕ್ಷನ್ ಹೀರೋ ಸ್ಟ್ಯಾಂಪ್ ಏನ್ ಇದೆಯಲ್ಲ, ಇದನ್ನ ನಾನು ದೂರ ಮಾಡ್ಕೊಂಡ್ರೆ ದಿಲ್ ದೇ ಚುಕೆ ಸನಮ್ನಂತ ಸಿನಿಮಾಗಳು ಅದರಲ್ಲಿ ಅಗೇನ್ ನಾನು ಲಕ್ಕಿ ಅಂತ ಕರ್ಕೋತೀನಿ. ಯಾಕಂದ್ರೆ ನೀವು ಅಂದ್ರಿ ಒಂದ್ ಸಿನಿಮಾ ನಡೆಯುವಾಗ ಇನ್ನೊಂದ್ ಸಿನಿಮಾ ಮಾಡ್ತಾ ಇದ್ರಿ ನೀವು, 2 ಸಿನಿಮಾ ಅಂತ.
ನನಗೆ ಸರಿಯಾದ ಟೈಮ್ನಲ್ಲಿ ಒಳ್ಳೆ ಡೈರೆಕ್ಟರ್ಸ್, ಒಳ್ಳೆ ಪ್ರೊಡ್ಯೂಸರ್ಸ್ ಜೊತೆ ಒಳ್ಳೆ ಸ್ಕ್ರಿಪ್ಟ್, ಒಳ್ಳೆ ಆಕ್ಟಿಂಗ್ ರೋಲು ನನಗೆ ಸಿಗಕ್ಕೆ ಶುರು ಆಯ್ತು. ಸೊ ಅವಾಗ ಏನಾಯ್ತು, ನಂದು ರಿಪಿಟೇಟಿವ್ ಇರುತ್ತಲ್ಲ, ಅದು ಆಗಕ್ಕೆ ಸಾಧ್ಯ ಆಗಲಿಲ್ಲ ಅವಾಗ. ಆವಾಗ ಏನಾಯ್ತು ಅಂದರೆ, ಒಂದು ಪ್ಲಾಟ್ಫಾರ್ಮ್ ಬಿತ್ತು. ಅಂದರೆ ಇವತ್ತು ನಾನು ಯಾವ ಜಾನರ್ ಮೂವಿ ಮಾಡಬೇಕು ಅನ್ಕೋತೀನೋ ಅದನ್ನ ಮಾಡಬಲ್ಲೆ ನಾನು ಇವತ್ತು. ಆದ್ರೆ ನೀವು ವಿಲನ್ ಆಗ್ತೀರಾ, ಖಳನಾಯಕ. ಇವತ್ತಿನ ದಿನಗಳಲ್ಲಿ ಐ ಥಿಂಕ್ ಕ್ಯಾರೆಕ್ಟರ್ಸ್, ವಿ ಆರ್ ಪ್ಲೇಯಿಂಗ್ ಕ್ಯಾರೆಕ್ಟರ್ಸ್. ಸೊ ವಿ ಆಲ್ ಪ್ಲೇ ಕ್ಯಾರೆಕ್ಟರ್ಸ್. ಎಲ್ಲರೂ ಅದನ್ನೇ ಮಾಡ್ತಾ ಇರೋದು ಇವತ್ತಿನ ಕಾಲದಲ್ಲಿ. ಕ್ಯಾರೆಕ್ಟರ್ ತುಂಬ ಇಂಟ್ರೆಸ್ಟಿಂಗ್ ಇತ್ತು ಅಂದರೆ, ಒಂದೇನಾದರೂ ಕನೆಕ್ಷನ್ ಇದ್ದರೆ. ಕಾಕಿ ವಾಸ್ ಅ ನೆಗೆಟಿವ್ ರೋಲ್, ಬಟ್ ಅಲ್ಲಿ ಕಾಕಿಗೆ ನನಗೆ ಒಂದು ಒಳ್ಳೆ ಅಸೋಸಿಯೇಷನಲ್ಲಿ ಹೆಸರು ಬಂತು. ಸೊ ನನಗೆ ಗೊತ್ತಿಲ್ಲ ಆಡಿಯನ್ಸ್ ಯಾವ ರೀತಿ ಯೋಚಿಸ್ತಾರೋ, ಇವರು ನೆಗೆಟಿವ್ ನೋಡಿ, ಆಡಿಯನ್ಸ್ ಅನ್ಸುತ್ತೆ ನಿನ್ನೆವರೆಗೂ ಹುತಾತ್ಮ ಭಗತ್ ಸಿಂಗ್ ಬಗ್ಗೆ ಸಿನಿಮಾ ಮಾಡ್ತಾ ಇದ್ರು, ಆದ್ರೆ ಇವತ್ತು ಹಾಜಿ ಮಸ್ತಾನ್ ರೋಲ್ ಮಾಡ್ತಾ ಇದ್ದಾರೆ. ಅದೇ ಅಲ್ವಾ ಮಜಾ, ಅದೇ ಅಲ್ವಾ ಸರ್ ಮಜಾ, ಅದೇ ಅಲ್ವಾ ಮಜಾ ಬರೋದು. ನೀವು ಒಂದ್ ವೇಳೆ ಭಗತ್ ಸಿಂಗ್ ರೋಲ್ ಮಾಡ್ತಾ ಇದ್ರೆ, ಬರೀ ಅದನ್ನೇ ಮಾಡ್ತಾ ಇದ್ರೆ ಎಷ್ಟು ದಿನ ಅಂತ ಮಾಡ್ತೀರಾ? ಮಾಡಕ್ಕಾಗಲ್ಲ. ಬನ್ನಿ ಇವತ್ತು ನಮ್ಮ ಆಡಿಯನ್ಸ್ ಕೇಳೋಣ, ನೀವು ಮಾಡ್ತಾ ಇರೋಂಥ ರೋಲ್ಗಳ ಬಗ್ಗೆ ಅವರ ಅಭಿಪ್ರಾಯ ಏನು ಅಂತ ಕೇಳೋಣ. ಅಲ್ಲಿ ನೀವು ಸೆಕೆಂಡ್ ರೋನಲ್ಲಿ. ನನ್ನ ಪ್ರಶ್ನೆ ಏನು ಅಂದರೆ, ಭಗತ್ ಸಿಂಗ್ ನಿಮ್ಮ ಫಿಲಮ್ ಅಷ್ಟೊಂದು ಓಡಲಿಲ್ಲ. ಫಿಲಮ್ ಅಂತೂ ತುಂಬಾನೇ ಚೆನ್ನಾಗಿತ್ತು, ನಿಮ್ಮ ಅಭಿನಯ ಕೂಡ ಅದ್ಭುತವಾಗಿತ್ತು, ಆದರೆ ಚೆನ್ನಾಗಿ ಓಡಲಿಲ್ಲ ಅನ್ಫಾರ್ಚುನೇಟ್ಲಿ. ನನ್ನ ಪ್ರಶ್ನೆ ಏನು ಅಂದರೆ, ನೀವು ಇತಿಹಾಸದ ಇನ್ಯಾವುದಾದ್ರೂ ಅಂದರೆ ಕ್ಯಾರೆಕ್ಟರ್ನ ಮತ್ತೆ ನಿಭಾಯಿಸೋಕೆ ಇಷ್ಟಪಡ್ತೀರಾ, ಅಥವಾ ಈ ಫಿಲಮ್ನ ಸೋಲ್ನಿಂದ ನಿರಾಶರಾಗಿದ್ದೀರಾ? ಇಲ್ಲ, ನಿರಾಸೆ ಆಗಿಲ್ಲ ನನಗೆ. ಇಲ್ಲ, ಈಗ ಯಾರಾದರೂ ಒಬ್ಬ ಡೈರೆಕ್ಟರ್, ಒಳ್ಳೆ ಡೈರೆಕ್ಟರ್ ಸಿಕ್ಕು ಆ ಸ್ಕ್ರಿಪ್ಟ್ ಡಿಮ್ಯಾಂಡ್ ಮಾಡಿದ್ರೆ, ನನಗೆ ಸೂಟ್ ಆಗುತ್ತೆ ಅಂದರೆ, ಯಾವುದಾದ್ರೂ ಒಂದು ಕ್ಯಾರೆಕ್ಟರ್ ಅಂದರೆ ನನ್ನ ಡಿಮ್ಯಾಂಡ್ ಮಾಡಿದ್ರೆ ಖಂಡಿತ ಮಾಡ್ತೀನಿ. ನಾವು ಈಗಷ್ಟೇ ಶುರು ಮಾಡಿದ್ದೀವಿ, ಆರೋಪಗಳು ಸಾಕಷ್ಟಿದೆ, ನಿಧಾನವಾಗಿ ಹೀಟ್ ಜಾಸ್ತಿ ಆಗುತ್ತೆ. ನಾವೀಗ ಒಂದು ಬ್ರೇಕ್ ತಗೊಳ್ಳೋಣ. ಬ್ರೇಕ್ನ ನಂತರ ಆಪ್ಕೆ ಅದಾಲತ್ನಲ್ಲಿ ಆರೋಪ ಮತ್ತೆ ಪ್ರಶ್ನೆಗಳ ಮತ್ತೊಂದು ಸುತ್ತು. ಅಜಯ್ ದೇವ್ಗನ್ ಅವರ ಕಣ್ಣುಗಳಲ್ಲಿ ಎಂಥ ಸಂಮೋಹನ ಇದೆ ಅಂದ್ರೆ, ಅದು ಕಲ್ಲನ್ನು ಕೂಡ ಸಂಮೋಹಿತಗೊಳಿಸುತ್ತೆ. ಇದೇ ಕಣ್ಣುಗಳು ನಿಮ್ಮ ಜೊತೆ ಕೆಲಸ ಮಾಡಿದಂತ ಎಲ್ಲ ಹೀರೋಯಿನ್ಗಳನ್ನ ಸಂಮೋಹಿತಗೊಳಿಸಿದೆ. ಸರ್, ನೀವು ಹೇಳಿದ್ದು ನಿಜ ಆಗಿದ್ರೆ ಚೆನ್ನಾಗಿತ್ತು ಸರ್. ಆಪ್ಕೆ ಅದಾಲತ್ನಲ್ಲಿ ನಾವಿವತ್ತು ಮೊಕದ್ದಮೆ ನಡೆಸ್ತಾ ಇದ್ದೇವೆ ಫಿಲ್ಮ್ ಸ್ಟಾರ್ ಅಜಯ್ ದೇವ್ಗನ್ ಅವರ ಮೇಲೆ. ಆಪ್ಕೆ ಅದಾಲತ್ನಲ್ಲಿ ಮುಂದಿನ ಆರೋಪ. ಆಪ್ಕಿ ಅದಾಲತ್ನಲ್ಲಿ ಫಿಲ್ಮ್ ಸ್ಟಾರ್ ಅಜಯ್ ದೇವ್ಗನ್ ಮೇಲಿರುವ ಆರೋಪವೆಂದರೆ, ಇವರಿಗೆ ಇವರೇ ಶತ್ರು ಎಂಬುದು. ಅಜಯ್, ಅವಾಗವಾಗ ನಮ್ಗನ್ಸುತ್ತೆ ಏನಂದ್ರೆ, ನೀವು ನಿಮ್ಮ ಮನೆಗೆ ಬೆಂಕಿ ಹಚ್ಚಿ ತಮಾಷೆ ನೋಡ್ತೀರೇನೋ ಅಂತ. ಯಾಕೆ? 2000 ಇಸ್ವಿನಲ್ಲಿ ನೀವು ಪೀಕಲ್ಲಿದ್ರಿ, ನಿಮ್ಮ ಎಲ್ಲಾ ಸಿನಿಮಾಗಳು ಹಿಟ್ ಆಗ್ತಾ ಇತ್ತು, ನೀವು ಪ್ರೊಡ್ಯೂಸರ್ ಆಗ್ತೀರಿ, ರಾಜು ಚಾಚಾ ಸಿನಿಮಾ ಮಾಡ್ತೀರಿ, ಕೋಟ್ಯಾಂತರ ರೂಪಾಯಿ ಲಾಸ್ ಆಗತ್ತೆ. ಐ ಥಿಂಕ್ ಪ್ರತಿ ಮನುಷ್ಯ ತನ್ನ ಜೀವನದಲ್ಲಿ ಯಾವತ್ತೋ ಒಂದು ತಪ್ಪು ಮಾಡೇ ಮಾಡ್ತಾನೆ. ಮತ್ತೆ ರಾಜು ಚಾಚಾ ಸಿನಿಮಾ ಒಂದೇ ನಾನು ಒಂದು ಮಿಸ್ಟೇಕ್ ಮಾಡಿದ್ದು ಇನ್ವೆಸ್ಟ್ಮೆಂಟಲ್ಲಿ. ಮತ್ತೆ ತುಂಬ ಕಲಿತೆ ಕೂಡ ನಾನು. ಆ ಸಿನಿಮಾ ಓಡ್ತು ಒಂದು ರೇಂಜ್ಗೆ, ಬಟ್ ಅದೇನು ಬಜೆಟ್ ಇತ್ತಲ್ಲ ಅದನ್ನ ಕವರ್ ಮಾಡೋಕ್ಕಾಗಲಿಲ್ಲ ಆ ಸಿನಿಮಾಗೆ. ಸೊ ದ್ಯಾಟ್ ವಾಸ್ ದ ಓನ್ಲಿ ಫಿಲ್ಮ್ ಮಹೇಶ್ ಭಟ್ ಸಾಹೇಬ್ರು ಹೇಳ್ತಾರೆ, ಅಜಯ್ ದೇವ್ಗನ್ ಆ ಸಿನಿಮಾಗೆ ಮಾಡಿದಂತ ಸಾಲನ ತೀರ್ಸೋದಕ್ಕೆ ಸಾಕಷ್ಟು ಕಷ್ಟಪಡ್ಬೇಕಾಯ್ತು. ಅಂದ್ರೆ ನನಗೆ ಸರಿ ಅನ್ಸಲ್ಲ ಸರ್. ಅಂದ್ರೆ ನನಗೆ ಏನಾದರೂ ಸಾಲ ಇದ್ರೆ ನಾನು ಹೆಂಗ್ ಮಾಡ್ತೀನಿ ಅಂದ್ರೆ, ನಾನು ತುಂಬಾ ಜಾಸ್ತಿ ಕೆಲಸಗಳು ಮಾಡಿ ಆದಷ್ಟು ಜಾಸ್ತಿ ದುಡಿದು ಆ ಸಾಲ ತೀರಿಸ್ತೀನಿ. ಆದ್ರೆ ಇಷ್ಟು ಕಡಿಮೆ ವಯಸ್ಸಿನಲ್ಲೇ ನೀವು ಪ್ರೊಡ್ಯೂಸರ್ ಆದ್ರಿ, ಡೈರೆಕ್ಟರ್ ಆದ್ರಿ, ಆಕ್ಟರ್ ಅಂತೂ ಮುಂಚೆಯಿಂದನೂ ನೀವು. ಕಮ್ಮಿ ವಯಸ್ಸಂದ್ರೆ 41 ಸರ್. ಜಾಸ್ತಿನಾ? ಇಲ್ಲ, ಆ್ಯಕ್ಚುಲಿ ನೋಡಿ, ನಾನು ಇವತ್ತಿನವರೆಗೂ ಸರ್ ನಾನು ಯಾವ ರೂಲು ಫಾಲೋ ಮಾಡಿಲ್ಲ ಸರ್. ನನ್ನ ಮನಸ್ಸಿಗೆ ಏನು ಬರುತ್ತೋ ಅದನ್ನು ಮಾಡ್ತಾ ಬಂದಿದ್ದೀನಿ. ಆ್ಯಂಡ್ ನಾನು ಇಲ್ಲಿ ತನಕ ಏನೇ ಮಾಡಿದ್ರೂ ನನಗೆ ಇಷ್ಟ ಬಂದಿದ್ದೇ ಮಾಡಿದ್ದೀನಿ. ನನ್ನ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಮೇಲೇ ಮಾಡಿದ್ದೀನಿ. ಯಾರಿಗೂ ಲಾಸ್ ಮಾಡಿಲ್ಲ, ಮತ್ತು ನನಗೂ ನಾನು ಲಾಸ್ ಮಾಡ್ಕೊಂಡಿಲ್ಲ. And I'm very happy with what I am, who I am today, and I work according to my conditions and terms. ನೀವು ಫಿಲ್ಮ್ ಇಂಡಸ್ಟ್ರಿಯ ರೂಲ್ಸ್ಗಳೇನಿದೆಯಲ್ಲ ಅದನ್ನ ಒಪ್ಕೊಳ್ಳೋದಿಲ್ವಂತೆ. ನೀವು ಯಾವುದೇ ಅವಾರ್ಡ್ ಫಂಕ್ಷನ್ ಕೂಡ ಹೋಗೋದಿಲ್ಲ, ನೀವು ಅವಾರ್ಡ್ಸ್ ಅನ್ನ ಇಷ್ಟ ಕೂಡ ಪಡೋದಿಲ್ವಂತೆ. ನಾನು ಇಷ್ಟಪಡಲ್ಲ ಅಂತಲ್ಲ, ಬಟ್ ನನಗೇನು ಅನ್ಸುತ್ತೆ ಅಂದರೆ, ಅದರಲ್ಲಿ ಎಷ್ಟೋ ಅವಾರ್ಡ್ಸು ಅದು ಸರಿ ಇಲ್ಲ ಅವು. ಸೊ ನನಗೆ ಯಾವ್ದು ಸರಿ ಅನ್ಸಲ್ವೋ ನಾನು ಅಲ್ಲಿ ಹೋಗೋದಿಲ್ಲ. ನ್ಯಾಷನಲ್ ಅವಾರ್ಡ್ ತಗೊಳೋದಕ್ಕೆ ಹೋಗಿದ್ರಿ ನೀವು? ನಾನು ಹಾನೆಸ್ಟ್ಲಿ ಹೇಳಲ್ಲ ನಿಮಗೆ, ಫಸ್ಟ್ ನ್ಯಾಷನಲ್ ಅವಾರ್ಡ್ ತೊಗೊಳಕ್ಕೆ ನಾನು ಹೋಗೋಕ್ಕಾಗಲಿಲ್ಲ. ಮತ್ತು ಅದರಲ್ಲಿ ನನ್ನ ತಪ್ಪು ಏನೂ ಇರಲಿಲ್ಲ, ಯಾಕೆಂದರೆ ಅವಾಗ ನಾನು ಊಟಿಯಲ್ಲಿದ್ದೆ, ಶೂಟಿಂಗ್ ಮಾಡ್ತಾ ಇದ್ದೆ ನಾನು. ಆ್ಯಂಡ್ ಡೆಲ್ಲಿಗೆ ಒಂದೇ ಫ್ಲೈಟ್ ಇತ್ತು, ಅವತ್ತದು ಬರಲಿಲ್ಲ. ಸೊ ನಾನು ಮೊದಲೇ ನ್ಯಾಷನಲ್ ಅವಾರ್ಡ್ ತೊಗೊಳಕ್ಕಾಗಲಿಲ್ಲ. ನಮ್ಮಮ್ಮ ಮತ್ತೆ ಮುಂಬೈಯಿಂದ ಡೆಲ್ಲಿಗೆ ಫ್ಲೈಟಲ್ಲಿ ಬಂದು ಅವ್ರು ತೊಗೊಂಡು ಹೋಗ್ಬೇಕಾಯ್ತು ನನ್ನ ನ್ಯಾಷನಲ್ ಅವಾರ್ಡ್. ನನ್ನ ಫಸ್ಟ್ ನ್ಯಾಷನಲ್ ಅವಾರ್ಡ್. ಸೆಕೆಂಡ್ ನ್ಯಾಷನಲ್ ಅವಾರ್ಡ್ ತೊಗೊಳಕ್ಕೆ ಹೋಗಿದ್ದೆ. ಆದರೆ ಇನ್ನುಳಿದ ಇಂಡಸ್ಟ್ರಿ ಅವಾರ್ಡ್ಗಳಿದೆಯಲ್ಲ, ಅದ್ರ ಬಗ್ಗೆ ವಿರೋಧ ಇದೆ ನಿಮ್ದು? ಹೌದು ಸರ್, ಒಂದು ರೀತಿಯಿಂದ.
ವಿರೋಧ ಅಂತಲ್ಲ, ಅಂದರೆ ಒಂದು ರೀತಿ ಅಂದರೆ ನನಗೆ ಅವಾರ್ಡ್ಗಳು ಕೆಲವು ಸರಿ ಅನ್ಸಲ್ಲ. ಸೊ ನನಗೆ ಸರಿ ಅನಿಸ್ತಾ ಇಲ್ದಿರೋದ್ರಿಂದ ನಾನು ಸ್ವಲ್ಪ ದೂರ ಇರ್ತೀನಿ ಅಷ್ಟೇ, ಪ್ರಿಫರ್ ಮಾಡ್ತೀನಿ. ನೀವು ದೂರ ಮತ್ತೆ ಆಮೀರ್ ಖಾನ್ ಇದ್ದೀರಲ್ಲ, ನಿಮ್ಮಿಬ್ರಿಗೆ ಮಾತ್ರನೇ ಅವಾರ್ಡ್ಗಳು ಇಷ್ಟ ಆಗುತ್ತಿಲ್ಲ. ಹೌದು ಸರ್, ಹೌದು. ಅದು ನಾವು ಗೇಮ್ನೂ ಆಡೋಕ್ಕಾಗಲ್ಲ, ಗೇಮ್ ಆಡೋಕ್ಕೆ ಬರಲ್ಲ, ನಮ್ಮನ್ನ ಯಾರು ಮ್ಯಾನಿಪುಲೇಟ್ ಮಾಡೋಕ್ಕಾಗಲ್ಲ, ಅದಕ್ಕೆ ಇರ್ಬೋದು ಮೋಸ್ಟ್ಲಿ. ಅದಕ್ಕೆ ನಾನು ಅವ್ರನ್ನ ಒಂದ್ಸಲ ಕೇಳಿದ್ದೆ, ಅವ್ರು ಹೇಳ್ತಾರೆ ಆಸ್ಕರಿಗೆ ಮಾತ್ರ ಫಿಟ್ ಆಗಿದ್ದೀನಿ ನಾನು, ಇಂಡಿಯಾ ಅವಾರ್ಡ್ಗೆಲ್ಲ ಅಂತ. ಮೋಸ್ಟ್ಲಿ ಕರೆಕ್ಟ್ ಹೇಳ್ತಿರ್ಬೋದು ಅವನು ಆಮೀರ್. ಅಂದ್ರೆ ನೀವು ಕೂಡ ನಿಮ್ಮ ಸಿನಿಮಾಗಳನ್ನ ಆಸ್ಕರಿಗೆ ಕಳಿಸ್ತೀರಾ ಇಂಟರ್ನ್ಯಾಷನಲ್ ಅವಾರ್ಡ್ಗೆ? ಇವತ್ತಿನವರೆಗಂತೂ ಟ್ರೈ ಮಾಡಿಲ್ಲ ಸರ್, ಯಾವಾಗಾದ್ರೂ ಟ್ರೈ ಮಾಡಿ ನೋಡ್ತೀನಿ ಮತ್ತೆ. ಮತ್ತೆ ನೋಡಿ, ಇನ್ನುಳಿದಂಥ ಸ್ಟಾರ್ಸ್ಗಳು ಏನಿದಾರಲ್ಲ, ಯಾರೆಲ್ಲ ಸ್ಟೇಜ್ ಶೋಗಳಿಗೆ ಹೋಗ್ತಾರಲ್ಲ, ಅವರು ಪಬ್ಲಿಕ್ ಮುಂದೆ ಡ್ಯಾನ್ಸ್ ಮಾಡ್ತಾರೆ. ಆದ್ರೆ ನಿಮ್ಮನ್ನ ಯಾವತ್ತೂ ಹಾಗೆ ನೋಡಿಲ್ಲ. ಇದೊಂದು ಪರ್ಸನಲ್ ವಿಷಯ ಸರ್, ಅದು ನನಗಿಷ್ಟ ಇಲ್ಲ. ಅಂದರೆ ನಾನು ಮಾಡಲ್ಲ ಸರ್, ನನಗೆ ಇಷ್ಟ ಇಲ್ಲ ಅದನ್ನು ಮಾಡೋಕ್ಕೆ, ನನಗೆ ಇಷ್ಟ ಆಗಲ್ಲ ಸರ್ ಆ ಥರ ಮಾಡೋಕ್ಕೆ. ಸೊ ನನಗೇನು ಅನಿಸುತ್ತೆ ಅಂದರೆ, ಪಬ್ಲಿಕ್ ನಿಮ್ಮ ಮುಂದೆ ಕೂತಿದೆ, ಮತ್ತು ಡಾನ್ಸ್ ಅನ್ನೋದು ಒಂದು ಟ್ಯಾಲೆಂಟ್, ಅದು ಒಂಥರ ಟ್ಯಾಲೆಂಟ್ ಮಿಸ್ಯೂಸ್ ಮಾಡ್ಕೊಂಡಂಗೆ ಅನಿಸುತ್ತೆ ಸರ್, ಅದಕ್ಕೆ ನಾನು ಮಾಡಲ್ಲ ಸರ್. ಬಟ್ ಪ್ರತಿ ವ್ಯಕ್ತಿದು ತನ್ನದೇ ಆದ ಒಪಿನಿಯನ್ ಇದೆ, ಪ್ರಯಾರಿಟೀಸ್ ಇದೆ, ಪ್ರಿಫರೆನ್ಸಸ್ ಇದೆ. ಸೊ ನನಗೆ ಯಾವುದು ಸರಿ ಅನಿಸುತ್ತೋ ಅದು ಬೇರೆ ವ್ಯಕ್ತಿಗೆ ಸರಿ ಅನಿಸ್ಲಿಕ್ಕಿಲ್ಲ, ಅಥವಾ ಬೇರೆ ವ್ಯಕ್ತಿಗೆ ಯಾವ್ದು ಸರಿ ಅನಿಸುತ್ತೋ ಅದು ನನಗೆ ಸರಿ ಅನಿಸ್ಲಿಕ್ಕಿಲ್ಲ. ನಾನು ಖಂಡಿತ ಈ ಮಾತನ್ನ ಹೇಳಬೇಕು. ಸಾಕಷ್ಟು ಜನ ಹೀಗಿದ್ದಾರೆ, ಲಕ್ಷಾಂತರ ಜನ ಹೀಗಿದ್ದಾರೆ. ಅವರು ನಿಮ್ಮ ಆಕ್ಷನ್ನ ಸಪೋರ್ಟ್ ಮಾಡ್ತಾರೆ. ಅವ್ರಿಗನ್ಸುತ್ತೆ ನೀವು ಕ್ಯಾಮ್ರಾ ಮುಂದೆ ಮಾತ್ರ ಕೆಲಸ ಮಾಡಬೇಕು, ಹೀಗೆ ಪಬ್ಲಿಕ್ ಸ್ಟೇಜ್ಗಳಿಗೆ ಹೋಗಿ ಡ್ಯಾನ್ಸ್ ಮಾಡಬಾರ್ದು ಅಂತಾರೆ. ನನ್ಗನ್ಸುತ್ತೆ ಇದು ನಿಜವಾಗ್ಲೂ ಪಾಸಿಟಿವ್ ಆದಂತ ಒಂದು ವಿಚಾರ. ಐ ಥಿಂಕ್ ಸೊ, ಬಿಕಾಸ್ ನನಗೆ ಈ ಪಬ್ಲಿಕ್ ಮುಂದೆ ಡಾನ್ಸ್ ಮಾಡೋದು, ಮದುವೆಗಳಲ್ಲಿ ಕುಣಿಯೋದು ಅದು ನಮ್ಮ ಕೆಲಸ ಅಲ್ಲ ಅಂತ ನನ್ನ ಅಭಿಪ್ರಾಯ. ಆದ್ರೆ ನೋಡಿ, ಕೆಲವು ಆಕ್ಟರ್ಸ್ ಇದ್ದಾರೆ, ನಿಮ್ಮ ದೋಸ್ತು ಇದ್ದಾರೆ, ಅವ್ರು ಹೇಳ್ತಾರೆ ನಮಗೆ ಹಣ ಸಿಕ್ಕಿದ್ರೆ ಯಾವುದೇ ಫಂಕ್ಷನ್ಗೆ ಹೋಗಿ ಡ್ಯಾನ್ಸ್ ಮಾಡಿ. ಸೊ ಇದು ನೋಡಿ, ನನಗೇನು ಅನ್ಸುತ್ತೆ ಅಂದರೆ, ಒಂದು ರೀತಿ ಅವರು ಒಂದು ಪ್ಯಾಟರ್ನ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅಂದರೆ ನೀವು ನನ್ನ ಬೈಯೋಕ್ಕಿಂತ ಮುಂಚೆ ನಾನು ಬೈಕೊಂಡ್ಬಿಡ್ತೀನಿ ಅಂತ, ಎಲ್ಲ ಸಿಂಪಲ್ ಆಗಿ ಹೋಗುತ್ತಲ್ಲ. ಒಂದು ಪ್ಯಾಟರ್ನ್ ಆಗ್ಬಿಡುತ್ತೆ, ಅವರಿಗೆ ಗಿಲ್ಟಿನೇ ಇರಲ್ಲ. ಸೊ ಅವ್ರಿಗೇನು ಸರಿ ಅನ್ಸುತ್ತೆ ಅದನ್ನು ಮಾಡ್ತಾರೆ, ಮಾಡಲಿ ಬಿಡಿ ಸರ್. ಬಟ್ ಐ ಡೋಂಟ್ ಅಗ್ರಿ ವಿತ್ ಇಟ್. ನೋಡಿ, ನಿಮ್ಮ ಮೊದಲನೇ ಡೈರೆಕ್ಟರ್ ಇದ್ದಾರಲ್ಲ, ಕುಕ್ಕು, ಹಾಂ ಸರ್, ಅವ್ರು ಹೇಳ್ತಾರೆ ಅಜಯ್ ದೇವ್ಗನ್ನ ಕಣ್ಣುಗಳಲ್ಲಿ ಎಂಥ ಸಂಮೋಹನ ಇದೆ ಅಂದ್ರೆ ಅದು ಕಲ್ಲುಗಳನ್ನು ಕೂಡ ಸಂಮೋಹಿತಗೊಳಿಸ್ಬಿಡುತ್ತೆ. ಐ ಥಿಂಕ್ ಇದು ಒಂದು ತುಂಬ ಸುಂದರವಾದ ಕಾಂಪ್ಲಿಮೆಂಟ್, ಆ್ಯಂಡ್ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಕುಕ್ಕು ಅವರು ಫುಲ್ ಆರ್ ಕಾಂಟೆ ಮಾಡಿದ್ದಕ್ಕೆ. ಯಾಕಂದರೆ ನನ್ನ ಕರಿಯರ್ ಆ ಸಿನಿಮಾದಿಂದನೇ ಶುರು ಮಾಡಿದ್ದು, ಆ್ಯಂಡ್ ನಾನು ಆ ಸಿನಿಮಾದಿಂದನೇ ಶುರು ಮಾಡಿದ್ದು, ಇಲ್ಲಿವರೆಗೂ ಬಂದು ರೀಚ್ ಆಗಿದ್ದೀನಮ್ಮ. ನೋಡಿ, ನಿಮ್ಮ ಕಣ್ಣುಗಳ ಬಗ್ಗೆ ಅವರು ಇಷ್ಟೊಂದು ವಿಚಾರಗಳನ್ನು ಹೇಳಿದಾರಲ್ಲ, ಇದೇ ಕಣ್ಣುಗಳು ನಿಮ್ಮ ಜೊತೆ ಕೆಲಸ ಮಾಡಿದಂಥ ಎಲ್ಲ ಹೀರೋಯಿನ್ಗಳನ್ನ ಸಂಮೋಹಿತಗೊಳಿಸಿದೆ. ನೀವು ಹೇಳಿದ್ದು ಸರಿ ಇದ್ದಿದ್ರೆ ಚೆನ್ನಾಗಿತ್ತು ಸರ್. ಬಟ್ ಮೋಸ್ಟ್ಲಿ ನನ್ನ ಕಣ್ಗಳನ್ನ ಯೂಸ್ ಮಾಡೋದು ನನಗೆ ಗೊತ್ತಿಲ್ಲೇನೋ, ಇವತ್ತಿಂದ ಸ್ಟಾರ್ಟ್ ಮಾಡ್ತೀನಿ ಸರ್. ನನ್ನ ಹತ್ರ ಕೆಲವೊಂದು ನ್ಯೂಸ್ ಪೇಪರ್ನ ಕ್ಲಿಪ್ಪಿಂಗ್ಸ್ ಇದೆ. ಕಂಗನಾ ರನೌತ್ ಅವ್ರು ಹೇಳ್ತಾರೆ, ನಾನು ಅಜಯ್ನಿಂದ ತುಂಬಾ ಪ್ರಭಾವಿತಳಾಗಿದ್ದೀನಿ, ಮತ್ತೆ ಹೆಚ್ಚೆಚ್ಚು ಸಿನಿಮಾಗಳನ್ನ ಅವ್ರ ಜೊತೆ ಮಾಡೋದಕ್ಕೆ ಇಷ್ಟಪಡ್ತೀನಿ. ದಟ್ಸ್ ವೆರಿ ಸ್ವೀಟ್ ಆಫರ್. ನಾವು ಮೊದಲನೇ ಸರಿ ಸಿನಿಮಾ ಜೊತೆಲಿ ಮಾಡಿದ್ದೀವಿ, ಆ್ಯಂಡ್ ಐ ಟೇಕ್ ಇಟ್ ಆಸ್ ಅ ಕಾಂಪ್ಲಿಮೆಂಟ್. ಮತ್ತೊಂದು ಹೆಡ್ಲೈನ್ ಇದೆ, ಬಿಪಾಶಾ ಆಗಿದ್ದಾರೆ ಅಜಯ್ ದೇವ್ಗನ್ನಿಂದ ಇಂಪ್ರೆಸ್. ಸರ್ ಇವೆಲ್ಲ ಹೆಡ್ಲೈನ್ಸು ಸರ್. ಯಾವ್ದು ಮೂರನೇ ಹೆಡ್ಲೈನ್ ಏನಂದ್ರೆ, ನನ್ನ ಮತ್ತೆ ಅಜಯ್ ದೇವ್ಗನ್ ಕೆಮಿಸ್ಟ್ರಿ ತುಂಬಾ ಚೆನ್ನಾಗಿದೆ, ಕರೀನಾ ಕಪೂರ್. ಮತ್ತೆ ನಾಲ್ಕನೇದು, ಅಜಯ್ ಬಹಳ ಹಸನ್ಮುಖಿ ವ್ಯಕ್ತಿ, ಕೊಂಕಣ್ ಸೇನ್. ಐ ಥಿಂಕ್ ಕಾಂಪ್ಲಿಮೆಂಟ್ಸ್ ಎಲ್ರಿಗೂ ಇಷ್ಟ ಆಗುತ್ತಲ್ಲ ಸರ್. ಥ್ಯಾಂಕ್ ಯು. ನೀವು ಇವ್ರಿಗೂ ಕೂಡ ಥ್ಯಾಂಕ್ಸ್ ಹೇಳ್ಬೇಕಾಗತ್ತೆ. ಎಲ್ರಿಗಿಂತ ಸಾಕಷ್ಟು ತುಂಟ ಅಂದ್ರೆ ಅಜಯ್ ದೇವ್ಗನ್, ಅಸಿಂ. ಇಲ್ಲ, ಸ್ವಲ್ಪ ತುಂಟತನಂತೂ ಬೇಕೇ ಬೇಕಲ್ವ ಸರ್, ಯಾಕಂದರೆ ಒಂದು ಶೂಟಿಂಗ್ ಹೋದಾಗ 100-150 ಜನರ ಮಧ್ಯೆ ನಿಮ್ಮ ಫ್ಯಾಮ್ಲಿನ ಬಿಟ್ಟು ಅವ್ರ ಜೊತೆ ಸ್ಪೆಂಡ್ ಮಾಡ್ತೀರ ನೀವು ಅಲ್ಲಿ, ಅಂದರೆ ಅಷ್ಟು ದೂರ. ಸೊ ನೀವು ಕಂಟಿನ್ಯೂಸ್ ಆಗಿ ಕೆಲಸ ಮಾಡ್ತಾ ಇದ್ರೆ ಅಲ್ಲಿ ನಿಮಗೆ, ಅಂದರೆ ಒಂದು ವೇಳೆ ನೀವು ತುಂಟತನ ಮಾಡಿ ಸ್ವಲ್ಪ ಕಂಫರ್ಟಬಲ್ ಫೀಲ್ ಮಾಡಿಸಿದ್ರೆ ಕೆಲಸ ಹೇಗೆ ನಡೆಯುತ್ತೋ ಗೊತ್ತೇ ಆಗಲ್ಲ, ಅಂದರೆ ಯಾವಾಗ ಮುಗಿತೋ ಗೊತ್ತಾಗಲ್ಲ, ಕೆಲಸನೂ ತುಂಬ ಚೆನ್ನಾಗಿ ಬರುತ್ತೆ ಸರ್. ಅದಕ್ಕೆ ಹಂಗೆ ಮಾಡ್ತೀನಿ. ನಾನು ಕೇಳ್ಪಟ್ಟೆ ನೀವು ಒಂದು ಶೂಟಿಂಗ್ನ ಸಂದರ್ಭದಲ್ಲಿ ಕರೀನಾ ಕಪೂರ್ ಅವ್ರಿಗೆ ಹೇಳ್ತೀರಿ ಅವರ ರೂಮ್ನಲ್ಲಿ ಒಂದು ಅಲೆದಾಡುವಂತ ಆತ್ಮ ಇದೆ ಅಂತ.
ಅಂದರೆ ಎಕ್ಸಾಕ್ಟ್ಲಿ ಈ ಥರ ಆಗಿರಲಿಲ್ಲ ಸರ್. ಅಂದರೆ ಶೂಟಿಂಗ್ ಸೆಟ್ಟಲ್ಲಿ ಇದೆಲ್ಲ ಮಾಮೂಲಿ ಸರ್. ಇದು ಆ ಥರ ಸ್ವಲ್ಪ ಮಸ್ತಿ ಪಸ್ತಿ ಎಲ್ಲ ನಡೀತಾ ಇರುತ್ತೆ. ಬಟ್ ನಮ್ಮ ಪುಣ್ಯ ಏನಂದರೆ ನಮ್ಮ ಕೆಲಸದಲ್ಲಿ ನಾವು ಪ್ರತಿ ಸಿನಿಮಾಗೂ ಹೊಸ ಹೊಸ ಜಾಗಗಳಿಗೆ ಹೋಗಿ ಶೂಟ್ ಮಾಡ್ತಾ ಇರ್ತೀವಿ. ಸೊ ಅಲ್ಲಿ ಹೋದಾಗ ಹೊಸ ಹೊಸ ಕತೆಗಳನ್ನು ಮಾಡ್ತಾ ಇರ್ತೀವಿ. ಹಂಗೆ ಹೊಸ ಕತೆ. ನನಗೆ ಈ ಎಲ್ಲ ಹೀರೋಯಿನ್ಗಳ ವಿಚಾರ ಅರ್ಥ ಆಗುತ್ತೆ, ಅವರ ಎಲ್ಲ ಕಾಂಪ್ಲಿಮೆಂಟ್ಸ್ ಅರ್ಥ ಆಗುತ್ತೆ. ನೀವು ಕಾಜೋಲ್ ಅವ್ರ ಜೊತೆಗೆ ಕೆಲಸ ಮಾಡಬೇಕಾದ್ರೆ ಅವರನ್ನು ಹೀಗೆ ಎದುರಿಸ್ತೀರಾ? ಅಯ್ಯೋ ಇಲ್ಲ ಸರ್, ಇಲ್ಲ, ಆ ಥರ ಮಾಡಿದ್ರೆ ಹೇಳ್ಬಿಡುತ್ತೆ. ಸರ್, ನಾನು ಏನು ಕೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ನೀವು ಇವತ್ತೇನಾಗಿದ್ರಲ್ಲ ಅದರಲ್ಲಿ ಕಾಜಲ್ ಅವ್ರ ಪಾತ್ರ ಎಷ್ಟಿದೆ? ನೋಡಿ, ಎಲ್ಲಕ್ಕಿಂತ ಇಂಪಾರ್ಟೆಂಟ್ ವಿಷಯ ನಾನು ಹೇಳ್ತೀನಿ. ಒಬ್ಬ ವ್ಯಕ್ತಿ ಒಂದು ಕೆಲಸ ಮಾಡುವಾಗ ಅಥವಾ ಅವ್ನ ಫ್ಯಾಮಿಲಿ ಲೈಫ್ ಇರುವಾಗ ಆ ವ್ಯಕ್ತಿ ತನ್ನ ಕೆಲಸ ಯಾವಾಗ ಪೀಸ್ಫುಲ್ಲಾಗಿ ಮಾಡ್ಬೋದು ಅಂದರೆ ಅವ್ನು ಸಂತೋಷವಾಗಿರುವಾಗ, ಅಂದರೆ ತನ್ನ ಫ್ಯಾಮಿಲಿ ಲೈಫಲ್ಲಿ ಯಾವುದೇ ರೀತಿ ತೊಂದರೆ ಇಲ್ಲದೆ. ಮತ್ತು ಇದರ ಕ್ರೆಡಿಟ್ ನಾನು ಪೂರ್ತಿ ಕಾಜೋಲ್ ಅವ್ರಿಗೆ ಕೊಡ್ತೀನಿ. ಯಾಕಂದರೆ ನಾನು ತುಂಬ ಲಕ್ಕಿ. ಕಾಜೋಲ್ ಅಂತ ವೈಫ್ ನನಗೆ ಸಿಕ್ಕಿದ್ದು. ನಾನು ಬಿಲೀವ್ ಮಾಡೋದೇ ಅವಳು ಬಿಲೀವ್ ಮಾಡ್ತಾಳೆ. ಅವ್ರ ಬಾಂಡಿಂಗ್ ತುಂಬ ಜಾಸ್ತಿ ಇದೆ ಸರ್, ನನಗಿಂತ ಜಾಸ್ತಿ. ಅಂದರೆ ನಾನು ಎಲ್ಲಾದರೂ ಹೊರಗಡೆ ಬಂದರೆ ತುಂಬ ಮಿಸ್ ಮಾಡ್ಕೊಳ್ತೀನಿ. ಸೊ ಈ ತರ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುವಾಗ ಫ್ಯಾಮಿಲಿ ಲೈಫಲ್ಲಿ ನಾವು ನಮ್ಮ ಕೆಲಸಗಳನ್ನ ಇನ್ನೂ ತುಂಬಾ ಮ್ಯಾಕ್ಸಿಮಮ್ ಪೊಟೆನ್ಷಿಯಲ್ ಇಂದ ಚೆನ್ನಾಗಿ ಕೆಲಸ ಮಾಡಿ. ನಾನು ನಿಮ್ಮ ಹತ್ರ ಏನ್ ಕೇಳ್ಬೇಕು ಅಂತಿದ್ದೀನಿ ಅಂದ್ರೆ, ಎಕ್ಸೆಪ್ಟ್ ಕಾಜೋಲ್, ಬೇರೆ ಬೇರೆ ಯಾವ ಹೀರೋಯಿನ್ ಜೊತೆ ನೀವು ಕೆಲಸ ಮಾಡಕ್ ಇಷ್ಟಪಡ್ತೀರಾ ಫಿಲ್ಮ್ ಅಲ್ಲಿ? ಇವರೆಷ್ಟು ಹೀರೋಯಿನ್ಗಳ ಹೆಸರು ಹೇಳಿದ್ರಲ್ಲ, ಅವರೆಲ್ಲರ ಜೊತೆ ಕೆಲಸ ಮಾಡಕ್ ಇಷ್ಟಪಡ್ತೀನಿ ನಾನು. ಸರ್, ನಾನು ನಿಮ್ಮನ್ನು ಕೇಳ್ತಿರೋದೇನಂದ್ರೆ, ನಿಮ್ಮ ಮ್ಯಾರಿಡ್ ಲೈಫಿನ ಯಾವ್ದಾರೋ ಒಂದು ಕ್ಷಣ ನಿಮಗೆ ತುಂಬಾ ನೆನಪಿರೋದನ್ನ ನಮ್ಮ ಹತ್ರ ಶೇರ್ ಮಾಡ್ಕೊಳ್ಳಿ. ನಿಮಗೆ ನೆನಪಿದ್ಯಾ ಅಂತ ಕ್ಷಣ? ನೀವು ಹೇಳ್ತಾ ಇದ್ರಿ ಕಣ್ಣುಗಳ ಸಂಮೋಹನವನ್ನ ಬಳಸ್ಕೊಳ್ತೀನಿ ಅಂತ. ಆದ್ರೆ ಇದೇ ಸಂಮೋಹನವನ್ನ ಬಳಸ್ಕೊಂಡು ನೀವು ಕಾಜೋಲ್ ಅವರ ಮನಸ್ಸನ್ನ ಗೆದ್ದಿದ್ದ. ಅದು ಆ ಥರ ಬೇಕು ಅಂತಲೇ ಆಗಿಲ್ಲ ಸರ್. ಅದು ಹೆಂಗಾಯ್ತೋ ನನಗೆ ಗೊತ್ತಿಲ್ಲ ಸರ್. ನಾನು ಯೂಸ್ ಮಾಡೋದು ಕಲಿಬೇಕಲ್ವಾ, ನನಗೆ ಗೊತ್ತೇ ಇಲ್ಲ ಅದು. ನನಗೆ ಯೂಸ್ ಮಾಡೋದು ಗೊತ್ತಿದ್ರೆ ನನ್ನ ಕಣ್ಗಳನ್ನ ನಾನು ಮಾಡ್ಬೋದು ಸರ್ ಏನಾದ್ರು. ಈಗೊಂದು ಬ್ರೇಕ್ ತಗೊಳ್ಳೋಣ. ಬ್ರೇಕ್ನ ನಂತರ ಆಪ್ಕೆ ಅದಾಲತ್ನಲ್ಲಿ ಅಜಯ್ ದೇವ್ಗನ್ ಅವರ ಮೇಲೆ ಆರೋಪ ಮತ್ತು ಪ್ರಶ್ನೆಗಳ ಮತ್ತೊಂದು ಸುತ್ತು. ನೀವು ಬೇರೆಯವ್ರನ್ನ ಹೆದರಿಸ್ತೀರಾ, ಕೆಲವರನ್ನ ಭೂತ ಅಂತ, ಕೆಲವರನ್ನ ಕೋತಿ ಅಂತ. ಇಲ್ಲ, ನನಗೆ ಹೆದರಿಕೆ ಆಗಲ್ಲ ಸರ್. ಕಾಜೋಲ್ನ ನೋಡಿದ್ರೆ ಭಯನ ಅಂತ ಕೇಳ್ತಾ ಇದ್ದಾರೆ. ನಾನು ಹೊಡಿಯಲ್ಲ, ಅವಳೇ ಬಂದು ಹೊಡಿತಾಳೆ ನಿನ್ನ. ಆಪ್ಕೆ ಅದಾಲತ್ನಲ್ಲಿ ನಾವಿವತ್ತು ಮೊಕದ್ದಮೆ ನಡೆಸ್ತಾ ಇದ್ದೇವೆ ಫಿಲ್ಮ್ ಸ್ಟಾರ್ ಅಜಯ್ ದೇವ್ಗನ್ ಅವರ ಮೇಲೆ. ಆಪ್ಕೆ ಅದಾಲತ್ನಲ್ಲಿ ಮುಂದಿನ ಆರೋಪ. ಆಪ್ಕಿ ಅದಾಲತ್ನಲ್ಲಿ ಫಿಲ್ಮ್ ಸ್ಟಾರ್ ಅಜಯ್ ದೇವ್ಗನ್ ಮೇಲಿರುವ ಆರೋಪವೆಂದರೆ ಇವರು ಸೂಪರ್ಸ್ಟಿಷಿಯಸ್ ಎಂಬುದು. ನಾನು ನಿಮ್ಮ ಒಂದು ಇಂಟರ್ವ್ಯೂ ಓದ್ತಾ ಇದ್ದೆ. ಅದರಲ್ಲಿ 16 ವರ್ಷಗಳ ಹಿಂದೆ ಒಬ್ರು ಜರ್ನಲಿಸ್ಟ್ಗೆ ಜಾನ್ ಸಿನಿಮಾದ ಸೆಟ್ಟಲ್ಲಿ ಹೇಳ್ತೀರಿ, ನಾನೊಬ್ಬ ಸೂಪರ್ಸ್ಟಿಷಿಯಸ್ ಅಂತ, ಮತ್ತೆ ನನ್ನ ಸಿನಿಮಾ ರಿಲೀಸ್ಗಿಂತ ಮುಂಚೆ ನನ್ನ ಕ್ಯಾರೆಕ್ಟರ್ ಬಗ್ಗೆ ಮತ್ತೆ ಸಿನಿಮಾ ಬಗ್ಗೆ ಮಾತಾಡಲ್ಲ ಅಂತೀರಿ. ಈ ಥರ ಯಾವತ್ತೂ ಮಾಡಿರಲ್ಲ ನಾನು. ಐ ಥಿಂಕ್ ಅದು ರಾಂಗ್ ಇನ್ಫಾರ್ಮೇಶನ್ ಪ್ರಿಂಟ್ ಆಗಿದೆ ಸರ್. ನೋಡಿ, ಇಷ್ಟು ದೊಡ್ಡ ಇಂಟರ್ವ್ಯೂನ ಅವರು ಪ್ರಿಂಟ್ ಮಾಡಿದ್ದಾರೆ. ಅದರಲ್ಲಿ ಅವರು ಪೂರ್ತಿ ಡೀಟೇಲ್ ಆಗಿ ಇದನ್ನೆಲ್ಲ ಬರೆದಿದ್ದಾರೆ ಸರ್. ಅದು 16 ವರ್ಷ ಹಿಂದೆ. ನನಗಂತೂ ನೆನಪೇ ಇಲ್ಲ ಸರ್. ನಾನು ಆ ಥರ ಮಾತಾಡ. ಆದ್ರೆ ಈ ವಿಚಾರ ನಿಜನಾ? ನಿಮಗೆ ಇಂಥದ್ರ ಮೇಲೆಲ್ಲ ನಂಬಿಕೆ ಇದೆಯಾ? ಖಂಡಿತ ಇಲ್ಲ. ನಾನು ನನ್ನ ಸಿನಿಮಾಗಳ ಬಗ್ಗೆ ಯಾವಾಗಲೂ ಮಾತಾಡೋಕ್ಕೆ ಇಷ್ಟಪಡ್ತೀನಿ, ಇವತ್ತು ಮಾತಾಡ್ತೀನಿ. ಮತ್ತೆ ನೀವು ನಿಮ್ಮ ಹೆಸರನ್ನ ಯಾಕೆ ಬದಲಾಯಿಸ್ಕೊಂಡ್ರೆ? ನಿಮ್ಮ ಹೆಸರು ವಿಶಾಲ್ ಅಂತಿತ್ತು. ವಿಶಾಲ್ ಅನ್ನೋ ಹೆಸರು ಬದಲಾಯಿಸೋದ್ರಿಂದ ಏನು ದೊಡ್ಡ ಸೀಕ್ರೆಟ್ ಇಲ್ಲ. ಅಂದರೆ ಫೂಲರ್ ಕಾಂಟೆ ರಿಲೀಸ್ ಆಗೋ ಟೈಮ್ನಲ್ಲಿ ವಿಶಾಲ್ ಅನ್ನೋರು 3 ಜನ ಲಾಂಚ್ ಆದರು, 3 ಹುಡುಗರಿದ್ರು. ಸೊ ದಿಸ್ ವಾಸ್ ಮೈ ಡ್ಯಾಡ್ಸ್ ಡಿಸಿಷನ್. ಅಂದರೆ ಅವರು ಹೆಸರು ಚೇಂಜ್ ಮಾಡ್ಕೋಬೇಕಪ್ಪ, ತುಂಬ ಕನ್ಫ್ಯೂಷನ್ ಆಗುತ್ತೆ ಅಂತಂದ್ರು. ಸೊ ಹೆಸರು ಚೇಂಜ್ ಮಾಡ್ಕೊಂಡ್ವಿ. ಯಾರನ್ನೂ ಏನು ವಿಚಾರಿಸಲಿಲ್ಲ, ಕೇಳಲಿಲ್ಲ. ಜಸ್ಟ್ ಇದಕ್ಕೂ ಜ್ಯೋತಿಷಕ್ಕೂ ಏನಾದರೂ ಸಂಬಂಧ ಇದೆಯಾ? ಖಂಡಿತ ಇಲ್ಲ. ಮತ್ತೆ ನೋಡಿ, ಇತ್ತೀಚೆಗೆ ನೀವು ದೇವ್ಗನ್ ಸ್ಪೆಲ್ಲಿಂಗ್ ನಲ್ಲಿ ಇದು ಖಂಡಿತ ಇದೆ ಸರ್. ಅಂದರೆ ಇದು ನಮ್ಮ ತಾಯಿಯ ಪ್ರಿಫರೆನ್ಸ್ ಸರ್ ಇದು. ಯಾಕಂದರೆ ಅವರು ತುಂಬ ವರ್ಷಗಳಿಂದ ಹೇಳ್ತಾ ಇದ್ರು. ನನಗೆ ಅವಕಾಡ್ ಅನಿಸ್ತಾ ಇತ್ತು. ಬಟ್ ಈಗ ನಾನು ರೀಸನ್ ಹೇಳಿಲ್ಲ ಅಂದರೆ ನೀವು ಮತ್ತೆ ಪ್ರಶ್ನೆ ಮಾಡ್ತೀರಾ. ನಮ್ಮ ತಾಯಿ ಹೇಳಿದ್ರು ಅಂತ ಒಪ್ಕೊಂಡೆ ಸರ್. ಹಂಗೆ. ಆದ್ರೆ ಏನಾದರೂ ಲಾಭ ಆಗಿದೆಯಾ ಹೆಸರನ್ನ ಬದಲಾಯಿಸಿ? ನನಗೆ ಗೊತ್ತಿಲ್ಲ ಸರ್, ನನಗೇನು ಗೊತ್ತಿಲ್ಲ. ಮತ್ತೆ ಇನ್ನೊಂದು ವಿಚಾರ ನಾನು ಓದಿದ್ದೆ, ನಿಮ್ಮ ಒಂದು ಸಿನಿಮಾ ಇತ್ತು, ಅದರ ಹೆಸರನ್ನ ನೀವು ಬದಲಾಯಿಸ್ತೀರಿ. ಮೇ ತುಮ್ ಅವ್ರ ಹಮ್ ಅಂತ ಇತ್ತು, ಅದನ್ನ ನೀವು ಯು ಮೀ ಅವ್ರ ಹಮ್ ಅಂತ ಮಾಡಿದ್ರಿ. ಯು ಮೀ ಅಂಡ್ ಹಮ್ ಇತ್ತು ಸರ್. ಅದು ತಪ್ಪು ಇನ್ಫಾರ್ಮೇಶನ್ ಪ್ರಿಂಟ್ ಮಾಡಿದ್ದಾನೆ ಸರ್ ಅವನು, ಗೊತ್ತು ನನಗೆ. ಬಟ್ ನಮ್ಮ ಕಡೆಯಿಂದ ಮುಂಚೆಯಿಂದ ಯು ಮೀ. ಅಂದ್ರೆ ನಿಮ್ಮ ಹತ್ರ ಅಂತ ಯಾವುದೇ ಜ್ಯೋತಿಷಿ ಇಲ್ಲ ಅಂತೀರಾ ನಿಮ್ಮ ಹೆಸರನ್ನ ಮತ್ತೆ ಸಿನಿಮಾ ಹೆಸರನ್ನ ಮಾಡೋರು? ಖಂಡಿತ ಇಲ್ಲ. ಆಕ್ಚುಲಿ ನನಗೇನು ಅನ್ಸುತ್ತೆ ಅಂದ್ರೆ, ಪ್ರತಿ ಪ್ರೊಡ್ಯೂಸರ್ ಜೊತೆನೂ ಒಬ್ಬ ಪಂಡಿತ್ ಇದ್ದೇ ಇರ್ತಾನೆ ಅಂತ. ಅದಕ್ಕೆ ನಾವು ಇಟ್ಕೊಳ್ಳೋದು ಅವಶ್ಯಕತೆನೇ ಇಲ್ಲ ಅಂತ ಅವರೇ ಹುಡುಕಿ ಇಟ್ಕೊಂಡ್ಬಿಡ್ತಾರೆ. ಏಕ್ತಾ ಕಪೂರ್ ಅವ್ರ ಬಗ್ಗೆ ಕೇಳ್ಪಟ್ಟಿದ್ದೇನು ಅಂತಂದ್ರೆ, ಅವ್ರು ಯಾವಾಗ್ಲೂ ಯಾರನ್ನಾದ್ರೂ ಕೇಳಿ ಶೋಸ್ ಹೆಸರನ್ನ ಇಡ್ತಾರೆ ಅಂತ. ಹಾಗೆ ನಡೀತಿರ್ಬೋದು ಸರ್, ಬಟ್ ನಾನು ಯಾವತ್ತೂ ಯಾರನ್ನೂ ಕೇಳಕ್ ಹೋಗಿಲ್ಲ. ಅಂದ್ರೆ ಎಕ್ಸಾಂಪಲ್ ಅವರ ಪ್ರತಿ ಶೋನ ಹೆಸರು ಕೆ ಇಂದನೇ ಶುರುವಾಗುತ್ತೆ.
ಸರ್ ಜನರ ಸೂಪರ್ಸ್ಟಿಷನ್ ತುಂಬಾ ಜಾಸ್ತಿ ಇದೆ ಸರ್. ಅಂದ್ರೆ ಅವ್ರು ಬಿಲೀವ್ ಮಾಡ್ತಾರೆ ಅಂದ್ರೆ ಮಾಡ್ತಾರೆ, ಅಂದ್ರೆ ಐ ಥಿಂಕ್ ಸೂಪರ್ಸ್ಟಿಷನ್ ನಾವು ರೂಲ್ ಮಾಡಕ್ ನಾವೇ ಅವಕಾಶ ಕೊಡ್ತೀವಿ ಅಂತ ಅವರಿಗೆ ಅದು ವರ್ಕೌಟ್ ಆಗ್ತಿರ್ಬೋದು. ನಾನ್ ನಿಮ್ಮನ್ನ ಏನ್ ಕೇಳ್ಬೇಕು ಅಂತಿದ್ದೀನಿ ಅಂದ್ರೆ, ನೀವು ನಿಮ್ಮ ಮೌಂಟ್ಸ್ ಅನ್ನ ಹೀಗೆ ತೋರ್ಸುವಾಗ ನಿಮ್ಮ ಕೈನ ಮೌಂಟ್ಸ್ ತುಂಬಾ ಚೆನ್ನಾಗಿದೆ. ಅದಕ್ಕೆ ನನ್ನ ಪ್ರಶ್ನೆ ಏನಂದ್ರೆ, ನೀವು ಅಸ್ಟ್ರಾಲಜಿನೆಲ್ಲ ಬಿಲೀವ್ ಮಾಡಲ್ಲ ಅಂತ ಹೇಳ್ತಿದ್ರಿ, ನೀವು ಡೆಸ್ಟಿನಿನ ಎಷ್ಟು ಬಿಲೀವ್ ಮಾಡ್ತೀರಾ? ಇಲ್ಲ, ನಾನು ಅಸ್ಟ್ರಾಲಜಿಲಿ ಬಿಲೀವ್ ಮಾಡಲ್ಲ ಅಂತ ಹೇಳಿಲ್ಲ. ನಮ್ಮ ಪೂರ್ತಿ ಫ್ಯಾಮಿಲಿ ಬಿಲೀವ್ ಮಾಡುತ್ತೆ, ಬಟ್ ಐ ಆಮ್ ನಾಟ್ ಸೂಪರ್ಸ್ಟಿಷಿಯಸ್. ಸೊ ದ್ಯಾಟ್ಸ್ ದ ಡಿಫ್ರೆನ್ಸ್. ನಿಮ್ಗೆ ಯಾವ್ದಾದ್ರೂ ಒಂದು ವಿಚಾರವಾಗಿ ನಿಮ್ಗೆ ಭಯ ಆಗತ್ತಾ? ಅಂದ್ರೆ ನೀವು ಬೇರೆಯವ್ರನ್ನ ಹೆದರಿಸ್ತಿರಲ್ಲ, ಕೆಲವ್ರನ್ನ ಭೂತ ಅಂತೇಳಿ, ಕೆಲವ್ರನ್ನ ಕೋತಿ. ಇಲ್ಲ, ನನಗೆ ಹೆದರಿಕೆ ಆಗಲ್ಲ. ಕಾಜೋಲ್ನ ನೋಡಿದ್ರೆ ಭಯನ ಅಂತ ಕೇಳ್ತಾ ಇದ್ದಾರೆ. ನಾನಲ್ಲ, ಅವಳೇ ಬಂದು ಹೊಡಿತಾಳೆ. ನಿಮ್ಗೊಂದು ಫೋಬಿಯಾ ಇದೆ. ನೀವು ಊಟ ಮಾಡಿದ ನಂತರ ನಿಮ್ಮ ಕೈಗಳನ್ನ ತುಂಬಾ ಹೊತ್ತು ತೊಳಿತಾನೆ ಇರ್ತೀರಾ. ಯಾರಿಗಾದ್ರೂ ಹ್ಯಾಂಡ್ ಚೆಕ್ ಮಾಡಿದ್ರೆ ತುಂಬಾ ಹೊತ್ತು ಹ್ಯಾಂಡ್ ವಾಶ್ ಇಲ್ಲ, ಮಾಡಿ. ಯಾರ ಹತ್ರ ಆದ್ರೂ ಶೇಕ್ ಹ್ಯಾಂಡ್ ಮಾಡಿದಾಗ ನನಗೆ ಅದ್ರ ಫೋಬಿಯಾ ಇಲ್ಲ, ಬಟ್ ಊಟದ ವಿಷಯದಲ್ಲಿ ಫೋಬಿಯಾ ಇದೆ. ಐ ಡೋಂಟ್ ರಿಯಲಿ ಟಚ್ ಫುಡ್. ಅಂದರೆ ಆಯಿಲಿ, ಘೀ ಅಂದರೆ ನನಗೇನು ಅನ್ಸುತ್ತೆ ಅಂದರೆ ಕೈಯಲ್ಲಿ ಉಳಿದ್ಬಿಡುತ್ತೆ ಅಂತ. ಸೊ ಇದೊಂದು ಚಿಕ್ಕ ಫೋಬಿಯಾ ಇದೆ ಸರ್, ಅದೇನು ಕಾಮನ್. ಇಲ್ಲಿ ಇನ್ನೊಂದು ವಿಚಾರ ಬರ್ದಿದ್ದಾರೆ, ಉಗುರು ಉದ್ದ ಇರುವಂತ ಹುಡುಗಿರಿಗೆ ನೀವು ಶೇಕ್ ಹ್ಯಾಂಡ್ ಮಾಡಲ್ಲ ಅಂತ. ಆ ಥರನೂ ಬರ್ದಿದ್ದಾನ? ಇವತ್ತಿನ ದಿನಗಳಲ್ಲಿ ಎಲ್ಲರದ್ದು ಉಗುರು ದೊಡ್ಡದೇ ಇರುತ್ತೆ ಸರ್, ಏನು ಮಾಡೋಣ. ಇಲ್ಲ, ಊಟದ ವಿಷಯದಲ್ಲಿ ಫೋಬಿಯಾ ಇದೆ ಸರ್, ಒಪ್ಕೋತೀನಿ, ಬಟ್ ಬೇರೆ ಯಾವುದ್ರದ್ದು ಏನಿಲ್ಲ. ಆಪ್ಕೆ ಅದಾಲತ್ನಲ್ಲಿ ನಾವಿವತ್ತು ಮೊಕದ್ದಮೆ ನಡೆಸ್ತಾ ಇದ್ದೀವಿ ಅಜಯ್ ದೇವ್ಗನ್ ಅವರ ಮೇಲೆ. ನಾವೀಗ ಒಂದು ಬ್ರೇಕ್ ತಗೊಳ್ಳೋಣ. ಬ್ರೇಕ್ ನಂತರ ಆಪ್ಕೆ ಅದಾಲತ್ನಲ್ಲಿ ಆರೋಪ ಮತ್ತೆ ಪ್ರಶ್ನೆಗಳ ಮತ್ತೊಂದು ಸುತ್ತು. ಕೆಲಸದ ವಿಚಾರದಲ್ಲಿ ಲೇಜಿನಾ ಅಥವಾ ಬರೀ ಪ್ರಮೋಷನ್ ವಿಚಾರವಾಗಿ ಲೇಜಿನಾ? ಐ ಥಿಂಕ್ ಪ್ರಮೋಷನ್ ವಿಷಯದಲ್ಲಿ, ಯಾಕಂದರೆ ಕೆಲಸದ ವಿಷಯದಲ್ಲಿ ನಾನು ಲೇಜಿ ಇದ್ದೀನಿ, ಬಟ್ ನಾನು ಕೆಲಸ ಕಂಪ್ಲೀಟ್ ಮಾಡ್ತೀನಿ ಆನ್ ಟೈಮ್. ನಾನು ಆಪ್ಕೆ ಅದಾಲತ್ನಲ್ಲಿ ನಾವಿವತ್ತು ಮೊಕದ್ದಮೆ ನಡೆಸ್ತಾ ಇದ್ದೇವೆ ಫಿಲ್ಮ್ ಸ್ಟಾರ್ ಅಜಯ್ ದೇವ್ಗನ್ ಅವರ ಮೇಲೆ. ಆಪ್ಕೆ ಅದಾಲತ್ನಲ್ಲಿ ಮುಂದಿನ ಆರೋಪ. ಆಪ್ಕಿ ಅದಾಲತ್ನಲ್ಲಿ ಫಿಲ್ಮ್ ಸ್ಟಾರ್ ಅಜಯ್ ದೇವ್ಗನ್ ಮೇಲಿರುವ ಆರೋಪವೆಂದರೆ ಇವರು ಈಗ ಸೆಕ್ಸ್ ಸಿಂಬಲ್ ಆಗಲು ಹೋಗುತ್ತಿದ್ದಾರೆ ಎಂಬುದು. ಅಜಯ್, ಈ ಮಾತು ನಿಜನಾ? ನಿಮ್ಗೆ ಬಾಲ್ಯದಿಂದನೇ ಫಿಟ್ನೆಸ್ ಬಗ್ಗೆ, ಆಕ್ಷನ್ ಬಗ್ಗೆ ತುಂಬಾ ದೊಡ್ಡ ಪಾಠ ಆಗಿದೆ ಅಂತ ಅನ್ಸುತ್ತೆ. ಒಂದು ರೀತಿ ನಿಜಾನೇ ಸರ್. ಮತ್ತೆ ನಾನು ಕೇಳ್ಪಟ್ಟಿದ್ದೆ, ನೀವು ಬೆಳಿಗ್ಗೆ 4 ಗಂಟೆಗೆ ಎದ್ದು 4 ಗಂಟೆ ಅಂತ ಅಲ್ಲ ಸರ್, 5-6 ಗಂಟೆಗೆ ಎಬ್ಸ್ಬಿಟ್ಟು ನಮ್ಮ ತಂದೆ ಓಡಿಸ್ತಾ ಇದ್ರು, ಓಡಿ ಅಂತ. ಮತ್ತೆ ಹೋಗಿ ಅಂತ. ಸಾಕಷ್ಟು ಕಷ್ಟಪಡ್ತಾ ಇದ್ರಿ. ಹೌದು ಸರ್. ಅಂದ್ರೆ ನಾನು ಕದ್ದು ಮುಚ್ಚಿ ಎಲ್ಲ ಯಾಮರಿಸ್ತಿದ್ದೆ ಸರ್, ಹೋಗ್ತಾ ಇರ್ಲಿಲ್ಲ ನಾನು. ಅಂದ್ರೆ ತುಂಬಾ ಲೇಜಿ ಸರ್ ನಾನು. ಪ್ರತಿ ವರ್ಷ ಹಿಟ್ ಸಿನಿಮಾ ಕೊಟ್ಟಿದ್ದೀರಾ, ವರ್ಸಟೈಲ್ ರೋಲ್ ಮಾಡಿದ್ದೀರಾ, ಬೇರೆ ಬೇರೆ ಕೆಲಸ ಮಾಡಿದ್ದೀರಾ. ಆದ್ರೆ ಇಷ್ಟೆಲ್ಲ ಮಾಡಿದ ನಂತರ ಕೂಡ ನಂಬರ್ 1, ನಂಬರ್ 2 ಕ್ಯಾಟಗರಿನಲ್ಲಿ ನಿಮ್ ಹೆಸರು ಬರೋದಿಲ್ಲ. ಐ ಥಿಂಕ್ ಅಂದರೆ ನಮ್ಮನ್ನು ನಾವು ಪ್ರಮೋಟ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಇರುತ್ತೆ ನಂಬರ್ ಬರಬೇಕು ಅಂದರೆ, ಬಟ್ ನಾನು ಅದನ್ನು ಮಾಡಲ್ಲ. ಸೊ ಈಗ ಬೇರೆ ಯಾವುದು ರೀಸನ್ ಕಾಣಿಸಲ್ಲ ನನಗೆ. ಅಂದರೆ ಕೆಲಸ, ಸಿನಿಮಾ, ದುಡ್ಡು ಎಲ್ಲ ಬರ್ತಿದೆ ಅಂದರೆ, ಸಕ್ಸಸ್ ಎಲ್ಲ ಬರ್ತಿದೆ ಅಂದರೆ ಒಂದು ಕಡೆ ಇಟ್ಟು ನೋಡಿದ್ರೆ ಎಲ್ಲ ಕಣ್ಣೆದ್ರಿಗೆ ಇದೆಯಲ್ಲ ಸರ್, ಅದು ಬಿಟ್ಟರೆ ಬೇರೆ ರೀಸನ್ ಯಾಕೆ ಮಾಡೋದಿಲ್ಲ? ಅಗೇನ್ ಐ ಆಮ್ ವೆರಿ ಲೇಜಿ ಸರ್ ಈ ವಿಷಯದಲ್ಲಿ. ಅಂದರೆ ಪ್ರತಿ ಸರಿ ನಾನು ಅನ್ಕೋತೀನಿ ಈ ಸಿನಿಮಾದಿಂದ ಅಚೀವ್ ಮಾಡ್ತೀನಿ ಅಂತ, ಬಟ್ ಅದನ್ನು ಟ್ರೈ ಮಾಡ್ತೀನಿ, ಬಟ್ ಆಗಲ್ಲ. ನೀವು ಕೆಲಸದ ವಿಚಾರದಲ್ಲಿ ಲೇಜಿನಾ ಅಥವಾ ಪ್ರಮೋಷನ್ ವಿಚಾರವಾಗೂ ಲೇಜಿನಾ? ಐ ಥಿಂಕ್ ಪ್ರಮೋಷನ್ ವಿಷಯದಲ್ಲಿ, ಯಾಕಂದ್ರೆ ವರ್ಕ್ ವಿಷಯದಲ್ಲಿ ನಾನು ಲೇಜಿ ಇದ್ದೀನಿ, ಬಟ್ ವರ್ಕ್ ಕಂಪ್ಲೀಟ್ ಮಾಡ್ತೀನಿ ನಂದು ನಾನು. ಸರ್, ನಿಮ್ ಮದ್ವೆ ಆದಾಗಿಂದ ನೀವಂತೂ ತುಂಬಾ ಫಿಲ್ಮ್ಗಳನ್ನ ಮಾಡಿದೀರಾ, ಆದ್ರೆ ಕಾಜೋಲ್ ಅವರು ಅಂದ್ರೆ ಕಾಜೋಲ್ ಅಷ್ಟು ಫಿಲ್ಮ್ ಮಾಡಿಲ್ಲ. ಅದಕ್ಕೆ ರೀಸನ್ ನೀವೇನಾದ್ರೂ ಇಲ್ಲ, ಆ ಥರ ಏನಿಲ್ಲ. ಕಾಜೋಲ್ ಮದ್ವೆಗೆ ಮುಂಚೆ ಎಷ್ಟು ಸಿನಿಮಾಗಳು ಮಾಡ್ತಾ ಇದ್ಲೋ, ಮದ್ವೆ ಆದ್ಮೇಲೆ ಅಷ್ಟೇ ಸಿನಿಮಾಗಳು ಮಾಡ್ತಾ ಇದ್ದಾಳೆ. ಈಗ ಮಗು ಆದ್ಮೇಲೆ 1.5 ವರ್ಷಕ್ಕೆ ಒಂದು ಸಿನಿಮಾ ಮಾಡ್ತಿದ್ದಾಳೆ, ಅದನ್ನು ಹಿಟ್ ಆಗುತ್ತೆ. ಸೊ ಚೆನ್ನಾಗಿ ಹಾಳಾಗ್ತಾ ಇದೆ. ನಾನೇನ್ ಮಾಡ್ಲಿ ಸರ್ ಇವಾಗ? ಮತ್ತೆ ಬಾಡಿ ಬಿಲ್ಡ್ ಮಾಡೋದಕ್ಕೆ ಊಟ ತಿಂಡಿ ಬಗ್ಗೆ ಗಮನ ಹರಿಸ್ತೀರಾ? ಹಾ ಸರ್, ಅಂದ್ರೆ ಡಯಟ್ ಫಾಲೋ ಮಾಡ್ತೀನಿ ಸರ್ ನಾನು. ಅಂದ್ರೆ ಬಟ್ ನಾನು ತುಂಬ ಕಂಟ್ರೋಲ್ ಮಾಡಲ್ಲ ಸರ್. ಎಲ್ಲ ಚೆನ್ನಾಗೇ ತಿಂತೀನಿ ಡೇ ಟೈಮ್ನಲ್ಲಿ, ಬಟ್ ಆಯಿಲಿ ಐಟಮ್ಸ್ ಕಮ್ಮಿ ತಿಂತೀನಿ. ಅಂಡ್ ಬಟ್ ವರ್ಕ್ ಟೈಮ್ನಲ್ಲಿ ಡಯಟ್ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡ್ತೀನಿ ಅಷ್ಟೇ ಸರ್. ಮತ್ತೆ ನಾನು ಕೇಳ್ಪಟ್ಟೆ ನೀವು ಬಹಳ ಒಳ್ಳೆ ಕುಕ್ ಅಂತ, ವಂಡರ್ಫುಲ್ ಕುಕ್ ಅಂತ. ನೀವು ಮುಗಲೈ ಅಡಿಗೆನ ತುಂಬಾ ಚೆನ್ನಾಗಿ ಮಾಡ್ತೀರಾ? ಎಲ್ಲ ಟೈಪ್ಸ್ ಅಡುಗೆಗಳನ್ನ ಚೆನ್ನಾಗಿ ಮಾಡ್ತೀನಿ ಸರ್ ನಾನು. ಮುಗಲೈ ಡಿಶಸ್ಸು ಮಾಡ್ತೀನಿ, ಕಾಂಟಿನೆಂಟಲ್ ಡಿಶಸ್ ಮಾಡ್ತೀನಿ, ಚೈನೀಸು ಮಾಡ್ತೀನಿ. ಮತ್ತೆ ಅದನ್ನ ತಿಂದು ಕೂಡ ನಿಮ್ಮ ಆರೋಗ್ಯ ಎಷ್ಟು ಚೆನ್ನಾಗಿದೆಯಾ? ಹಾಂ ಸರ್, ಅದು ವಾರಕ್ಕೊಂದ್ಸಲ, 15 ದಿನಕ್ಕೊಂದ್ಸಲ, 2 ವಾರಕ್ಕೊಂದ್ಸಲ ತಿಂತೀವಲ್ಲ, ಅದು ಇಷ್ಟಾದರೂ ತಿನ್ನಲೇಬೇಕಲ್ಲ ಸರ್, ಇಲ್ಲಾಂದ್ರೆ. ನಿಮ್ಗೆ ಯಾವ್ದಾದ್ರು ಕೆಟ್ಟ ಅಭ್ಯಾಸ ಇದೆಯಾ? ಅದನ್ನ ಬಿಡಬೇಕು ಅಂತ ಅನ್ಕೊಂಡಿದ್ದೀರಾ?
ಆ ಅಭ್ಯಾಸನ ನಾನು ಬಿಡ್ಬೇಕು ಅನ್ಕೊಂಡಿದ್ದೀನೋ ಬಿಡ್ಬೇಕು ಅನ್ಕೊಂಡಿಲ್ವೋ ಅದ್ರ ಬಗ್ಗೆ ಐ ಆಮ್ ಎ ಬಿಟ್ ಕನ್ಫ್ಯೂಸ್ಡ್ ಅಬೌಟ್ ದ್ಯಾಟ್. ಬಟ್ ತುಂಬ ಟ್ರೈ ಮಾಡಿ ನಾನು ಸಕ್ಸಸ್ಫುಲ್ ಆಗಿಲ್ಲ. ಬಟ್ ಒಂದು ಸ್ಮೋಕಿಂಗ್ ಹ್ಯಾಬಿಟ್ ಇದೆ ನನಗೆ. ಮತ್ತು ಆಲ್ಕೋಹಾಲ್ನ ಕೆಟ್ಟ ಅಭ್ಯಾಸ ಅಂತ ಹೇಳೋಕ್ಕಾಗಲ್ಲ, ಯಾಕಂದರೆ ಮುಂಚೆ ತುಂಬ ಕುಡಿತಾ ಇದ್ದೆ, ಈಗ ಜಾಸ್ತಿ ಏನು ಕುಡಿಯಲ್ಲ ಸರ್. ಸೋಷಿಯಲ್ ಡ್ರಿಂಕರ್ ನಾನು ಇವಾಗ ತುಂಬ ರೇರಾಗಿ ಕುಡಿತೀನಿ. ಸೊ ಸ್ಮೋಕಿಂಗ್ ಕೆಟ್ಟ ಹ್ಯಾಬಿಟೇ ಸರ್, ನಾನು ಟ್ರೈ ಮಾಡಿ ಕಮ್ಮಿ ಮಾಡ್ಬೇಕು ಅದನ್ನು. ಸ್ಮೋಕಿಂಗ್ ವಿಚಾರವಾಗಿ ಒಂದ್ಸಲ ಕೇಸ್ ಕೂಡ ಆಗಿತ್ತು. ಟ್ರೈನ್ನಲ್ಲಿ ನೀವು ಮತ್ತೆ ಸಲ್ಮಾನ್ ಸಿಗರೇಟ್ ಸೇತಾ ಇದ್ರಿ. 2-3 ಕೇಸಸ್ ಆಗಿದೆ. ಬಟ್ ಅದರಲ್ಲಿ 1-2 ಕೇಸಸ್ ಅಂತೂ ಸುಳ್ಳು ಕೇಸಸ್ ಸರ್. ಬಟ್ ಈ ಟ್ರೈನ್ದು ನಿಜಾನೇ ಸರ್, ಯಾಕಂದರೆ ನಾವು ಶೂಟಿಂಗ್ ಹೋಗ್ತಾ ಇದ್ವಿ, ಪೂರ್ತಿ ಟ್ರೈನ್ ನಾವೇ ಬುಕ್ ಮಾಡಿದ್ವಿ. ಸೊ ನಾನು ಸಲ್ಮಾನ್ ಇದ್ವಿ ಮತ್ತೆ. ಬಟ್ ಐ ಥಿಂಕ್ ಐ ವಾಸ್ ರಾಂಗ್. ಇನ್ನೂ 2 ಕೇಸಸ್ ಏನಾಗಿದೆಯಲ್ಲ ಸರ್, ನಾನು ಎಲ್ಲೋ ಸ್ಮೋಕ್ ಮಾಡ್ತಿರೋದನ್ನು ತಂದು ಅವರು ಎಡಿಟ್ ಮಾಡಿ ಅಲ್ಲಿ ಹಾಕಿ ನನ್ನ ಸುಮ್ಮನೆ. ನೀವು ಇನ್ನೂ ಪ್ರಯತ್ನ ಮಾಡ್ತಾ ಇದ್ದೀರಾ ಅಥವಾ ಬಿಟ್ಬಿಟ್ಟಿದ್ದೀರಾ ಈಗ? ಇಲ್ಲ, ನಾನು ಟ್ರೈ ಮಾಡ್ತಾ ಇಲ್ಲ ಸರ್. ಇವಾಗ ನನಗೆ ಗೊತ್ತು ನಾನು ನಿಧಾನಕ್ಕೆ ಕಮ್ಮಿ ಮಾಡಬೇಕು ಅಂತ. ಈಗಂತೂ ಟ್ರೈ ಮಾಡ್ತಾ ಇಲ್ಲ ಸರ್. ಅಜಯ್, ನಾವು ನಿಮ್ಮನ್ನ ಎಲ್ಲ ರೀತಿಯಾದಂತಹ ಪ್ರಶ್ನೆಗಳನ್ನ ಕೇಳಿದ್ವಿ ಮತ್ತೆ ನೀವು ಎಲ್ಲ ಪ್ರಶ್ನೆಗಳಿಗೆ ಸಮಂಜಸವಾದಂತಹ ಉತ್ತರಗಳನ್ನ ಕೊಟ್ಟಿದ್ದೀರಾ. ನಾವೀಗ ಒಂದು ಬ್ರೇಕ್ ತಗೊಳ್ಳೋಣ. ಬ್ರೇಕ್ನ ನಂತರ ಕೇಳೋಣ ಆಪ್ಕೆ ಅದಾಲತ್ನಲ್ಲಿ ಇವತ್ತಿನ ಜಡ್ಜಿನ ತೀರ್ಪನ್ನ. ಯಾವಾಗಲೂ ಅದಾಲತ್ ಡಿಸಿಷನ್ ಏನಿರುತ್ತೆ ಅದು ಫೈನಲ್ ಡಿಸಿಷನ್ ಇರುತ್ತೆ. ಸೊ ನಾನು ಅದನ್ನು ಆಕ್ಸೆಪ್ಟ್ ಮಾಡ್ತೀನಿ ಸರ್. ವೆಲ್ಕಮ್ ಬ್ಯಾಕ್. ಆಪ್ಕೆ ಅದಾಲತ್ನಲ್ಲಿ ನಾವಿವತ್ತು ಜನತೆಯ ಪರವಾಗಿ ಮೊಕದ್ದಮೆ ನಡೆಸಿದ್ದು ಅಜಯ್ ದೇವ್ಗನ್ ಅವರ ಮೇಲೆ. ಅಜಯ್ ದೇವ್ಗನ್ ಅವ್ರನ್ನ ನಾವು ಕೇಳಿದ್ವಿ ಅವರ ಆಕ್ಟಿಂಗ್ನ ವಿಚಾರವಾಗಿ, ಅವರ ಬದಲಾಗುವಂತ ರೋಲ್ಗಳ ಬಗ್ಗೆ. ನಾವು ಅವ್ರನ್ನ ಕೇಳಿದ್ವಿ ಒಬ್ಬ ಪ್ರೊಡ್ಯೂಸರ್ ಆಗಿ, ಒಬ್ಬ ಡೈರೆಕ್ಟರ್ ಆಗಿ ಅವರ ಅನುಭವ ಏನು ಅನ್ನೋದನ್ನ, ಮತ್ತು ಸಾಕಷ್ಟು ಪ್ರಶ್ನೆಗಳನ್ನ ಅವರ ಪರ್ಸನಲ್ ಲೈಫ್ ಬಗ್ಗೆ ಕೂಡ ನಾವು ಕೇಳಿದ್ವಿ. ಮತ್ತೀಗ ಸಮಯ ಬಂದಿದೆ ಆಪ್ಕೆ ಅದಾಲತ್ನಲ್ಲಿ ನಮ್ಮ ಇವತ್ತಿನ ಜಡ್ಜ್ ಅನ್ಶುಲ್ ಚತುರ್ವೇದಿ ಅವರ ತೀರ್ಪನ್ನ ಕೇಳೋದಕ್ಕೆ. ನೋಡಿ, ಇವತ್ತಿನ ಡಿಸ್ಕ್ಲೋಸ್ಮೆಂಟ್ ಆದಮೇಲೆ ನಾನು ಹೇಳಬೇಕು ಅಂತ ಹೇಳಿದ್ರೆ 3 ಕೋರ್ ಪಾಯಿಂಟ್ಸ್ನ ಹೇಳಬೇಕು ಅಂತಿದ್ದೀನಿ ಅಜಯ್ ದೇವಗನ್ ಅವ್ರ ಬಗ್ಗೆ. ಮೊದಲನೇದೇನೆಂದರೆ, ಇಷ್ಟು ಧೈರ್ಯವಾಗಿ ಎಲ್ಲವನ್ನು ಒಪ್ಕೊಳ್ಳೋದಕ್ಕೆ ನಿಜವಾಗ್ಲೂ ಧೈರ್ಯ ಬೇಕು. ಬಹಳಷ್ಟು ಜನ ಹೇಳ್ತಾರೆ ಬಾಲಿವುಡ್ನಲ್ಲಿ ನಮಗೆ ಬ್ರೇಕ್ ಆರಾಮಾಗಿ ಸಿಕ್ಕೋಯ್ತು ಅಂತ ಹೇಳಿ. ಆದರೆ ನಾನು ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ದಟ್ ಯು ಗಾಟ್ ಇಟ್ ರಿಯಲಿ ಈಸಿಲಿ ಇರ್ಬೋದು, ಪರವಾಗಿಲ್ಲ. ಆದರೆ ಕ್ರೆಡಿಟ್ ಸಿಗುತ್ತೆ, ನನ್ನ ಸಿಚುವೇಶನ್ ಅದು ತುಂಬ ಈಸಿಯಾಗಿ ಸಿಗುತ್ತೆ. ಆಮೇಲೆ ನೀವು ಹೇಳ್ತೀರಾ ಬೇರೆ ಬೇರೆ ವಿಚಾರಗಳಲ್ಲಿ ನಮಗೆ ಒಂದು ಸಿಮಿಲಾರಿಟಿ ಸಿಕ್ಕಾಗ ಅದು ಕೂಡ ಸ್ಟೈಲಿಂಗ್ ವಿಚಾರದಲ್ಲಿ ಹೋಗುತ್ತೆ ಅಂತ. ಸೊ ಅದ್ರ ಜೊತೆಗೆ ಹೇಳ್ತಾ ಇದ್ರೆ ನೀವು ಸರಿಯಾದಂಥ ಪ್ರೊಡ್ಯೂಸರ್ಸು ಡೈರೆಕ್ಟರ್ಸು ಸಿಕ್ಕಿರೋದ್ರಿಂದ ಯು ಆರ್ ಏಬಲ್ ಟು ಮೂವ್ ಔಟ್, ಎಲ್ಲವನ್ನು ಚೆನ್ನಾಗಿ ಮಾಡೋಕ್ಕೆ ಸಾಧ್ಯ ಆಯಿತು ಅಂತ. ಇನ್ನೊಂದು ವಿಷಯ ಏನಂತ ಹೇಳಿದ್ದು ಅಂದರೆ, ಫೈನಾನ್ಷಿಯಲ್ ಕ್ರೈಸಿಸಲ್ಲೂ ಕೂಡ ನೀವು ಬೇರೆ ಇರೋದಕ್ಕೆ ಇಷ್ಟಪಡಲಿಲ್ಲ ಅಂತ. ಆದರೆ ನನಗೆ ಇದು ಕಾಣಿಸ್ತಾ ಇರೋವಂಥದ್ದು ಇವರ ಪ್ರೊಫೆಷ್ನಲ್ಲಿ 20 ವರ್ಷದ ಒಂದು ಡೊಮೈನಲ್ಲಿ ಇದನ್ನು ಗಮನಿಸಬೇಕಾಗತ್ತೆ ಅಂತ ಅನಿಸುತ್ತೆ. ಹಾಗೆ ಇಂಡಿವಿಜುವಲ್ ಆಗಿ ಬಾಲಿವುಡ್ನಲ್ಲಿ ಇಷ್ಟೊಂದು ಸಿನಿಮಾಗಳನ್ನು ಮಾಡಿ ಮತ್ತು ಇಷ್ಟು ಒಂದು ಟ್ರ್ಯಾಕ್ ರೆಕಾರ್ಡ್ನ ಮೇಂಟೈನ್ ಮಾಡ್ಕೊಂಡು ಬಂದಿರೋಂಥ ಸಿನಿಮಾಗಳ ದೃಷ್ಟಿನೂ ಕೂಡ ನಾವು ನೋಡಬೇಕಾಗತ್ತೆ. ಅದು ಸುಲಭ ಅಲ್ಲ. ಆಮೇಲೆ 3ನೇ ಪಾಯಿಂಟು, ನಿಮ್ಮ ಮೇಲೆ ಚೇಷ್ಟೆಗಳು ಮಾಡಿರೋದಕ್ಕೆ ಚಾರ್ಜಸ್ ಹಾಕಬೇಕು ಅಂತ ಹೇಳಿದ್ರೆ, ಈ ಒಂದು 20 ವರ್ಷಗಳಲ್ಲಿ ನೀವು ಮಾಡಿರೋವಂಥ ವಿಚಾರಗಳಲ್ಲಿ ಯಾವುದೇ ವಿಚಾರಗಳು ನೀವು ಒಪ್ಕೊಂಡಿರೋದ್ರಿಂದ ಚಾರ್ಜಸ್ ಹಾಕುವಂಥದ್ದು ಏನೂ ಸಿಗ್ತಾ ಇಲ್ಲ. ಇದು ಕೂಡ ನೀವು ಕೊಟ್ಟಂಥ ಸ್ಟೇಟ್ಮೆಂಟೇ. ಕಾಂಟ್ರವರ್ಸಿ ಅಂದರೆ ಅಜಯ್ ದೇವ್ಗನ್ ಅವರು ಈ 20 ವರ್ಷಗಳಿಂದ ಕಾಂಟ್ರವರ್ಸಿ ಮಾಡ್ಕೊಂಡಿದ್ದಾರೆ ಅನ್ನೋದು ಮೀಡಿಯಾ ಕೂಡ ಯಾವುದೂ ರುಜುವಾತು ಮಾಡಿಲ್ಲ. ಸೊ ಕಾಂಟ್ರವರ್ಸಿಗಳು ಎಲ್ಲೂ ಸಿಕ್ಕಿಲ್ಲ. ಸೊ ದೇರ್ ಫಾರ್ ಅವ್ರೇನು ಹೇಳಿದ್ರು ಪದೇ ಪದೇ ಮಾತಾಡ್ತಿದ್ದಂಥ ವಿಷಯಗಳು ಏನಿದೆಯಲ್ಲ, ಹಾಗಾಗಿ ಅದ್ರ ಜೊತೆಗೆ ನಿಮ್ಮ ಈ ಒಂದು ವಿಚಾರಗಳು ಆಪಾದನೆಗಳನ್ನ ಬಯಾಲಜಿಕಲ್ ಟರ್ಮ್ಸಲ್ಲೂ ಕೂಡ ನೀವು ಹ್ಯಾಂಡಲ್ ಮಾಡಿರೋದಿದೆಯಲ್ಲ. ಸೊ ಈ ವಿ ಡೋಂಟ್ ಹ್ಯಾವ್ ಎ ಚಾಯ್ಸ್ ದ್ಯಾಟ್ ನಿಮ್ಮನ್ನು ಬಿಡುಗಡೆ ಮಾಡೋದು ಬಿಟ್ಟು ಬೇರೆ ದಾರಿ ಇಲ್ಲ ನಮಗೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನೀವೇನಾದರೂ ಹೇಳೋದಕ್ಕೆ ಇಷ್ಟಪಡ್ತೀರಾ ಆಪ್ಕೆ ಅದಾಲತ್ನ ತೀರ್ಮಾನದ ಬಗ್ಗೆ ನಿಮ್ಮ ಫೈನಲ್ ಕಮೆಂಟ್? ಸರ್, ಅದಾಲತ್ನ ನಿರ್ಧಾರ ಏನಿರುತ್ತೆ ಯಾವಾಗಲೂ ಫೈನಲ್ ನಿರ್ಧಾರ ಇರುತ್ತೆ. ಆ್ಯಂಡ್ ನಾನು ಅದನ್ನು ಆಕ್ಸೆಪ್ಟ್ ಮಾಡ್ತೀನಿ ಸರ್. ಇದೇ ನಂಬಿಕೆಯೊಂದಿಗೆ, ಇದೇ ವಿಶ್ವಾಸದೊಂದಿಗೆ ಅಜಯ್ ದೇವ್ಗನ್ ಅವರು ವರ್ಸಟೈಲ್ ರೋಲ್ಗಳನ್ನ ಮಾಡ್ತಾ ಇರಲಿ, ಬೇರೆ ಬೇರೆ ರೂಪಗಳಲ್ಲಿ ಇವರು ಜನಗಳ ಮುಂದೆ ಬರ್ತಾ ಇರಲಿ, ಜನಗಳ ಪ್ರೀತಿ ಇವ್ರಿಗೆ ಸಿಗ್ತಾ ಹೋಗ್ಲಿ, ಅವ್ರು ಮಾಡುವಂತ ಪ್ರತಿ ಕಾರ್ಯಕ್ಕೂ ಅವರಿಗೆ ಸಫಲತೆ ಅನ್ನೋದು ಸಿಗ್ತಾ ಹೋಗ್ಲಿ ಅಂತ ಆಶಿಸ್ತೇನೆ. ಈ ಮಾತುಗಳನ್ನು ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಮುಂದಿನ ವಾರ ಮತ್ತೊಬ್ರು ಹೊಸ ವ್ಯಕ್ತಿಯೊಂದಿಗೆ ನಿಮ್ಮನ್ನೆಲ್ಲ ಮತ್ತೆ ಭೇಟಿ ಮಾಡ್ತೇನೆ. ಅಲ್ಲಿ ತನಕ ನಮಸ್ಕಾರ.